ಅಲ್ಲಿ ನೋಡು, ಅಲ್ಲಿ ಆ ಕಾರ್ನಾಗೆ ಹೋಗೋಣ ಬಾ. ನಡೆ. ಆಗಸ್ಟ್ 8ನೇ ತಾರೀಕು ವಿಶ್ವಭಾರತಿ ಕ್ಯಾಂಪಸ್ನಲ್ಲಿ ರಾತ್ರಿ ಸುಮಾರು 10 ಗಂಟೆ ಸಮಯದಲ್ಲಿ ಯುವತಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದ್ದು, ಈ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಎಲ್ಲ ಆರೋಪಿಗಳಿಗೆ ಇಂದು ನ್ಯಾಯಾಲಯದಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ. ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗುವಂತ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದ್ದು, ಹಲವಾರು ಮಹಿಳಾ ಸಂಘಟನೆಗಳು ಹಾಗೂ ವಿದ್ಯಾರ್ಥಿನಿಯರು ಯುವತಿಯ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಒತ್ತಾಯ ಹೇರ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಹೊರಬೀಳಲಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುಗುಣ, ಕನ್ನಡ ನ್ಯೂಸ್, ಬೆಂಗಳೂರು. ಆಗಸ್ಟ್ 8, 2012ರಂದು ರಾತ್ರಿ ಸುಮಾರು 10 ಗಂಟೆಯ ಸಮಯದಲ್ಲಿ ಬೆಂಗಳೂರಿನ ವಿಶ್ವಭಾರತಿ ಕ್ಯಾಂಪಸ್ನಲ್ಲಿ 22ರ ಪ್ರಾಯದ ಯುವತಿಯ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನು ಎಸಗಿದ್ದಲ್ಲದೆ ಅಮಾನವೀಯವಾಗಿ ಮಾರಣಾಂತಿಕ ಹಲ್ಲೆ ನಡೆಸಿ ಆ ಯುವತಿಯ ಸಾವಿಗೆ ಕಾರಣರಾಗಿದ್ದಾರೆ ಎನ್ನಲಾದ ಈ 4 ಆರೋಪಿಗಳ ಆರೋಪಗಳು ಸಂಶಯಕ್ಕೆ ಎಡಮಾಡಿಕೊಡದೆ ಸಾಬೀತಾಗಿದ್ದು, ಎಲ್ಲಾ ಸಾಕ್ಷಿ ಆಧಾರಗಳ ಅನ್ವಯ ಈ 4 ಆರೋಪಿಗಳನ್ನು ಅಪರಾಧಿಗಳು ಎಂದು ಈ ನ್ಯಾಯಾಲಯವು ಪರಿಗಣಿಸಿ ಐಪಿಸಿ ಸೆಕ್ಷನ್ 302, 375 ಹಾಗೂ 376ರ ಪ್ರಕಾರ ಮರಣದಂಡನೆ ವಿಧಿಸುವಂತೆ ಆದೇಶಿಸಿದೆ. ಜಡ್ಜ್ಮೆಂಟ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಿದೆ? ಈ ಕಾಮಕ ನನ್ನ ಮಕ್ಕಳಿಗೆ ಭೂಮಿ ಮೇಲೆ ಬದುಕೋ ಅರ್ಹತೆನೇ ಇಲ್ಲ. ಕೋರ್ಟ್ ಸರಿಯಾದ ತೀರ್ಪನ್ನು ಕೊಟ್ಟಿದೆ. ನಿಮ್ಗೇನು ಅನ್ನಿಸ್ತು? ನಿನ್ನ ರೇಪ್ ಮಾಡಬೇಕು ಅನ್ನಿಸ್ತಾ ಇದೆ. ಗುರಾಯಿಸ್ತಾ ಇದೀಯಾ? ರೇಪಿಸ್ಟ್ ನನ್ನ ಮಗನೇ. ನಾನೇ ನಿನ್ನ ಹೆಂಡತಿನ ರೇಪ್ ಮಾಡಕ್ ಬಂದಿದ್ದ. ಏನಂದೆ? ಹಲೋ ಕಂಟ್ರೋಲ್ ರೂಮ್, ನಾನು ಬೈರೇಗೌಡ 401. ನಮ್ಮ ವ್ಯಾನ್ ಆಕ್ಸಿಡೆಂಟ್ ಆಗಿ ಹೋಗಿದೆ. ಕೈದಿಗಳೆಲ್ಲ ತಪ್ಪಿಸ್ಕೊಂಡು ಹೋಗ್ತಿದ್ದಾರೆ. ಆಕ್ಸಿಡೆಂಟ್ ಆಗಿರೋದು ರೈಲ್ವೆ ಪ್ಯಾರಲಲ್ ರೋಡ್ ಅಲ್ಲಿ. ಗುರು 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 ಅಲ್ಲಿವರೆಗೂ ಟಾಪ್ ಕೊಡು ಗುರು. ಹಾಯ್ ಗರ್ಲ್ಸ್, ಮೈ ನೇಮ್ ಇಸ್ ಮಾಂಡಿ. ಯಾಕೆ ಸುಮ್ನೆ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ರೆ? ಅಷ್ಟೊತ್ತಾಗ್ಲೇ ಒಂದ್ 3-4 ರೌಂಡ್ ಹಾಕ್ಬಿಡ್ತಿದ್ದೆ. ಬನ್ನಿ ನನ್ ಕೈಲಿ ಹಾಕ್ಸ್ಕೊಳ್ಳಿ. ಎಷ್ಟೊತ್ತಾದ್ರೂ ಪರವಾಗಿಲ್ಲ, ನಾವು ಸತ್ಯನ್ ಕೈಯಲ್ಲೇ ಹಾಕ್ಸ್ಕೊಳ್ಳೋದು. ಅವ್ನ್ ಯಾವ್ದ್ರಲ್ಲಿ ಹಾಕ್ತಾನೋ ನಾನು ಅದ್ರಲ್ಲೇ ಹಾಕೋದು. ಅವನ್ದೇನ್ ಸ್ಪೆಷಲ್ ಇರೋದ್ರಿಂದಾನೆ ಇಷ್ಟೊಂದು ಕ್ಯೂ ಇರೋದು. ಛೇ,
ಡರ್ಟಿ ಲೋಕಲ್ ಗರ್ಲ್ಸ್. ನೀವು ಅವನ ಕಲೆ ಹಾಕ್ಸ್ಕೊಂಡು ಸಾಯಿರಿ ಮುದಗಳ. ನನ್ನ ರೇಂಜ್ಗೆ ಫಾರಿನರ್ಗೆ ಹಾಕ್ತೀನಿ. ಹೋಗ ಅವಳ ಹತ್ರನೇ ಹೋಗಲಿ. ಹಾಯ್ ಬಿಲ್ಸಿ. ಹಾಯ್. ಯಾವೂರು? ಕನ್ನಡ ಬರಲ್ಲ. ಇದು ವಿಚ್ ಕಂಟ್ರಿ? ಫ್ರಮ್ ಇಂಗ್ಲೆಂಡ್. ಓ, ನಮ್ ದೇಶಕ್ಕೆ ಕುಳ್ ತಿನ್ನಕ್ ಬಂದ್ ಕೊಳ್ಳೆ ಹೊಡ್ಕೊಂಡು ಹೋದ್ರಲ್ಲ ಅವ್ರವ್ರ? ಇಂಗ್ಲೆಂಡ್. ಎಸ್ ಎಸ್. ಬ್ಯಾಗ್ನೇ ತಕೊಂಡು ಊರ್ ಬಿಟ್ಟು ಬಂದ್ಬಿಡ್ತೀರಾ? ನಿಮ್ದೇ ಸರಿ, ಹೇಳೋರಿಲ್ಲ ಕೇಳೋರಿಲ್ಲ, ಒಂಥರ ಜೀವನ. ವಾಟ್? ಏನೂ ಇಲ್ಲ. ಇದು ವೈ ಆರ್ ವೇಟಿಂಗ್ ದಿಸ್ಸು? ಕಮ್ ಇನ್ಸೈಡ್, ಐ ವಿಲ್ ಡೂ ನೈಸ್. ನೋ, ಐ ಆಮ್ ವೇಟಿಂಗ್ ಫಾರ್ ಮಿಸ್ಟರ್ ಸತ್ಯ. ನಿನಗೂ ಅವನೇ ಬೇಕಾ? ಇವತ್ತು ಟುಡೇ ಸತ್ಯ ಕಮಲ. ವೈ? ಯಾವ ಗಿಣಿಯಿಂದ ಎಲ್ ಸುತ್ತೋಕ್ ಹೋಗೋನು ಲೂಸ್ ನನ್ ಮಗ. Come on, my dears, come on. ಇಲ್ಲಿ 16 ಹುಡುಗಿರ ಸಾಲೆ. Ready, I'm ever ready. ನನ್ನ ಹಾರ್ಟ್ ಒಂದು ಲವ್ ಮಾಡೋ ಸ್ಕೂಲೇ. ಜಾದೂ ಏನೋ ಈ ವಯಸ್ಸಲ್ಲೈತೆ, ಆಟೋಮೆಟಿಕ್ ಆಗಿ ಆಡಿಸ್ತೈತೆ. ದಿನ ಫ್ರೆಂಡ್ಸ್ ಎಲ್ಲ ಮೀಟಿಂಗು, ಸಂಜೆಗೆ ಡ್ರಿಂಕಿಂಗು, ನೈಟ್ ಎಲ್ಲ ಟಾಕಿಂಗ್ ತಾನೇ. ನಾನು ಸ್ವಲ್ಪ, ಅಯ್ಯೋ ಸ್ವಲ್ಪ, ನಾನು ಸ್ವಲ್ಪ ಸ್ವಲ್ಪ ಲೂಸು, ಸ್ವಲ್ಪ ಸ್ವಲ್ಪ ನಾನು ಸ್ವಲ್ಪ ಸ್ವಲ್ಪ ಲೂಸು. ಐ ಆಮ್ ವೆರಿ ಸಾರಿ. Kalpaliga, Kalpaliga, hey, Kalpaliga, 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 hey, Kalpaliga, ha, ha, ha. On the move, you know it's faster like a cheetah. I'm the new only few brothers to feed her. I take the lead, call me leader, the defeater. Lose, lose, they call me lose, lose, oh yeah. Love me, yeah, love me, yeah. No salam salam, never gulam gulam. ನಮ್ಮ ಏರಿಯಾಗೆ ನಾನೇ ಮಹಾರಾಜ. ಹೇ ಚಲೋ ಚಲೋ ಆಗಲೇ ಮಿಲೋ, ನಾವೊಂದಾಗಿ ಬಾಳೋಣ ಆಜ. ಅಡ್ಡ ದಿಡ್ಡಿ ಲೈಫು ಓಡಿಸ್ತೈತೆ, ಬೇಕಾ ಬಿಟ್ಟಿ ಕೆಲಸ ಮಾಡಿಸ್ತೈತೆ. ಬರೀ ಡ್ಯಾನ್ಸಿಂಗು, ಫೈಟಿಂಗು, ಚಿತ್ರಾನ್ನ, ಈಟಿಂಗು, ಲೈಫ್ ಎಲ್ಲ ಇಷ್ಟೇ ತಾನೇ. ನಾನು ತೋಡ ಅಯ್ಯೋ ಕೊಂಜಂ, ನೇನು ಇಂತೆ ಇಂತೆ ಲೂಸು. ಕೊರ್ಚ ಕೊರ್ಚ ನಾನು ಸ್ವಲ್ಪ ಸ್ವಲ್ಪ ಲೂಸು. ಐ ಆಮ್ ವೆರಿ ಸಾರಿ. ಗುಡ್ ಮಾರ್ನಿಂಗ್, ಗುಡ್ ನೈಟು, ಆ್ಯಪಲ್ಲಿ ನಾವು ಟೈಟು. ಏನಾದ್ರೂ ತಪ್ಪು ಆದ್ರೆ ಹಂಗೆ ಹೊಟ್ಟೆಗಾಕೊಳ್ಳಿ. ಐ ಡೋಂಟ್ ನೋ ಇಂಗ್ಲೀಷು, ಗೊತ್ತಿರೋದೊಂದೇ ಗ್ಲಾಸು. ಸಮಟೈಮ್ಸು ಮಿಸ್ಟೇಕ್ ಆದ್ರೆ ಡೋಂಟ್ ಆಂಗ್ರಿ
1 ಅವರಿಂದ ಬಿಡ್ದಂಗ ಆಗ್ತಾನೆ ಅವನು ಮನುಷ್ಯನ ಇವನು. ಸ್ವಲ್ಪ ಮೇಲೆಗೆ ಹಾಕಿ. ಫಸ್ಟ್ ಟೈಮ್ ಹಾಕಿಸ್ಕೊಂತ ಇದೀರಾ ಅಲ್ವಾ, ಸ್ವಲ್ಪ ಪೇನ್ ಆಗತ್ತೆ, ತಡ್ಕೊಳ್ಳಿ. Oh God, I can't. ಆಗೋಯ್ತು. ಅಟ್ಲೀಸ್ಟ್ ನೋಡ್ತೀನಿ, ಬಾಗಲ್ ತೆಗಿಯೋ. Mama, I can't. ಈ ಸಿಂಪಲ್ ಪೇನೇ ತಡ್ಕೊಳ್ಳಲ್ಲ ಅಂದ್ರೆ ಇನ್ನ ಡೆಲಿವರಿ ಪೇನ್ ಹೆಂಗ್ರಿ ತಡ್ಕೊಂತೀರಾ? ಬಂದ್ಲು. You move. It's nice. Oh, amazing. See this? Super. Wow, it's nice. Yes. It's awesome. ಮಂಡೆ You shut up and go. ಅಟ್ಲೀಸ್ಟ್ ನೋಡಕ್ಕೂ ಬಿಡಲ್ವಲ್ಲ ಇವನು. ಬಾಸು, ಓ ಆ ಹೆಣ್ಮಗಿಗೆ ನೀಟಾಗಿ ಹಾಕದ್ರ? ಹಾಕದ್ನಪ್ಪ. ಏನಪ್ಪ ಅದೃಷ್ಟ ನಿಂದು. ದಿನೇ ಕ್ಯೂ ಜಾಸ್ತಿ ಆಯ್ತಾನೆ ಐತೆ. ಬಂದವರೆಲ್ಲ ನಿನ್ ಕೈಲಿ ಹಾಕ್ಸ್ಕೊತಾರೆ, ನನ್ ಕೈಲಿ ಒಬ್ರು ಹಾಕ್ಸ್ಕೊಳ್ಳೋದೇ ಇಲ್ಲ. ನಂಗೂ ಒಂಚೂರು ಕೆಲ್ಸ ಹೇಳ್ಕೊಡ್ಬೇಕು ತಾನೆ. ಮೊದ್ಲು ಕೈ ಕೆಲ್ಸ ಕಮ್ಮಿ ಮಾಡಿ ಕೆಲ್ಸದ ಮೇಲೆ ಕಾನ್ಸಂಟ್ರೇಟ್ ಮಾಡು. ಕೆಲ್ಸ ಮಾಡಿದ್ರಲ್ಲಪ್ಪ ಕೆಲ್ಸ ಕಲಿಯೋದು. ಇರೋರು ಬರೋರೆಲ್ಲ ನಿನ್ ಕೈಲಿ ಹಾಕ್ಸ್ಕೊಂಡ್ರೆ ನಾನ್ ಯಾವಾಗ ಕೆಲ್ಸ ಕಲೀಲಿ? ಹೇಯ್, ಹಾಯ್ ಬೇಬ್. ಈ ಬುಕ್ಲಿಗಾದ್ರೂ ಹಾಕೋಣ ಅಂದ್ರೆ ಮೂತಿ ತಿರ್ಗಿಸ್ತಾನೆ. ಹೋಗ್ರಿ, ನಿಮ್ಮ ಹತ್ರ ಯಾರು ಹಾಕ್ಸ್ಕೊಂತಾರೆ? ಬಟರ್ಫ್ಲೈ ಹಾಕಿ ಅಂದ್ರೆ ಗುಬ್ಬಚ್ಚಿ ಹಾಕಳ್ಸಿದೀರಾ? ಚಿಟ್ಟೆ ಅಂತ ಕನ್ನಡದಲ್ಲಿ ಹೇಳ್ಬೇಕು. ಅದನ್ನ ಬಿಟ್ಬಿಟ್ಟು ಕನ್ನಡ ಬಂದ್ರು ಇಂಗ್ಲಿಷಲ್ಲಿ ಬಿಲ್ಡಪ್ ತಗೊಂಡ್ರೆ ಬಿಟ್ಬಿಡ್ತೀವ? ಹೋಗ್ಲಿ ಪಾಪ ಅಂತ ಗುಬ್ಬಚ್ಚಿ ಬರ್ದಿದ್ದೀನಿ, ಇಲ್ಲ ಅಂದ್ರೆ ಗೂಬೆನೆ ಬರೆಯೋದು. ಸ್ಟುಪಿಡ್. ಇದಕ್ಕೆ ನಿನ್ನ ಹತ್ರ ಯಾವ ಹೆಣ್ಮಕ್ಳು ಬರಲ್ಲ. ಹೆಣ್ಮಕ್ಳನ್ನ ಗೋಳಿಕೊಂಬರ್ತ್ ಕಣ, ಜೀವನದಲ್ಲಿ ಉದ್ಧಾರ ಆಗಲ್ಲ. ಹೆಣ್ಮಕ್ಳು ಹಾಳಾಗೋಲ್ಲ ಇವರು, ಗಂಡ್ ಮಕ್ಳು ಬಂದು ಹಾಕ್ಸ್ಕೋಬೇಕು ತಾನೆ. ನಾನ್ ಬಂದಿದ್ದೀನಲ್ಲ ಸರ್. ಯಾರೋ ಯಾರನ್ನು ಊಟಿ ಹಸ ಇದ್ದಂಗ ಆಮೇಲೆ ಅವರು. ಸರ್, ನಾನ್ ನಿಮ್ ಕೈಯಲ್ಲೇ ಹಾಕ್ಸ್ಕೊಬೇಕು ಅಂತ ಬಂದಿದ್ದೀನಿ ಸರ್. ಏನಪ್ಪ? ಟ್ಯಾಟೋನ. ಭಗವಂತನೇ ಬಾಡಿ ತುಂಬಾ ಹಾಕಿ ಕಳಿಸ್ಬಿಟ್ಟವನೆ ಟ್ಯಾಟೂನ. ಇನ್ ನಾನೆಲ್ಲ ಹಾಕ್ಲೋ? ಬ್ಯಾಕೆಲ್ಲ ಹಾಕಿ ಸರ್, ಸೊಂಟದಿಂದ ಸ್ವಲ್ಪ ಕೆಳಗಡೆ. ನೋಡುಗರು ನನ್ನ ಹಣೆ ಬರೋಣ. ನಿನಗೆಲ್ಲ ಫ್ರಂಟ್, ನನಗೆ ಯಾವ್ದೋ ಕಿತ್ತೋಗಿರೋ ಬ್ಯಾಕು. ನಡಿಬಡಿದ ಬಕ್ಕು ಹಾಕ್ತೀನಿ. ಹಳೆ ಮಿಸಿನ ಓಸಿ ಅಡ್ಜಸ್ಟ್ ಮಾಡ್ಕೊ. ತಮ್ಮ ಬ್ಯಾಕ್ ಮೇಲೆ ಏನ್ ಬಿಡಿಸ್ಲೋ? ಚೆಲುವಿನ ಚಿತ್ತಾರನ. ನಾವೆಲ್ಲ ಬಿಡಿಸಿ ಸರ್. ನನ್ನ ಮಗನ ಕೆಂಬೂತಗಿಂತ ನವಿಲ್ ಬೇಕಾ ನಿಂಗೆ? ಕೂತ್ಕೊಳ್ಳಿ, ಹೂಗಳು ಒಳಗೆ ಹಾಕ್ಬಿಡ್ತೀನಿ. ಸುಮ್ಮನಿರಲ್ಲ. ನಿನ್ನೆ ಎಲ್ಲ ಕ್ಲಾಸ್ ಬಂಕ್ ಮಾಡಿ ಎಲ್ಲಿ ಹೋಗಿದ್ರಿ? ಏಯ್ ನೋಡೆ, ಇಲ್ಲಿ ಟ್ಯಾಟೂ ಹಾಕ್ಸಕ್ ಹೋಗಿದ್ದೆ. ಹೇಗಿದೆ ಕಣೆ? ತುಂಬಾ ಚೆನ್ನಾಗಿದೆ. ಯಾವ್ದೇ ಇದು ಟ್ಯಾಟೂ? ಇದಕ್ಕಿಂತ ಸೂಪರ್ ಟ್ಯಾಟೂ ಇದೆ ನೋಡು, ತೋರ್ಸ್ರೆ. ನೋಡೆ, ಸೋ ಕ್ಯೂಟ್. ವಾವ್, ಸಖತ್ತಾಗಿದೆ. ನನಗೂ ಹಾಕಿಸ್ಕೋಬೇಕು ಅನ್ನಿಸ್ತಿದೆ. ನಿನಗೆ ಯಾಕೆ ಟ್ಯಾಟೂ ಹಾಕ್ಸ್ಕೊಂಡ್ ಯಾರಿಗ್ ತೋರಿಸ್ತೀಯಾ? ಬಾಯ್ ಫ್ರೆಂಡ್ ಇದಾನೆ. ನಾನ್ ಟ್ಯಾಟೂ ಹಾಕಿಸ್ಕೊಳ್ಳೋದು ನನಗೋಸ್ಕರ, ಯಾರಿಗೂ ಶೋ ಆಫ್ ಮಾಡಕ್ಕಲ್ಲ. ಪ್ಲೀಸ್ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ರೆ. ಸರಿ ಬಿಡೆ, ನಾಳೆ ಕರ್ಕೊಂಡು ಹೋಗ್ತೀನಿ. ಅದ್ ಎಲ್ಲಿ ಹಾಕಿಸ್ಕೊಳ್ತೀಯೋ, ಅದ್ ಏನ್ ಹಾಕಿಸ್ಕೊಳ್ತೀಯೋ ನಾನು ನೋಡ್ತೀನಿ. ಈ ಕ್ಲಾಸ್ಗೆ ಹೋಗೋಣ ಬಾ. ಬನ್ರೆ. ಹಾಯ್ ಸತ್ಯ. ಹಾಯ್ ಸತ್ಯ. ಏ ಸತ್ಯ, ಏನೋ ಹಾಗೆ ನೋಡ್ತಿದ್ಯಾ? ಇವಳನ್ ಫ್ರೆಂಡ್ ಕಣೋ, ಪೂರ್ಣಿ ಅಂತ. ಹಾಯ್. ಇವಳಿಗೊಂದ್ ಒಳ್ಳೆ ಟ್ಯಾಟೂ ಹಾಕೊಡೋ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಎಲ್ಲಿ ಬರೀಲಿ? ಇಲ್ಲಿ. ಹಲೋ, ಇಷ್ಟೊಂದು ಕೈ ಇಟ್ಕೊಂಡು ಏನ್ರೋ ಮಾಡ್ತಿದ್ದೀರಾ? ಫಸ್ಟ್ ಟೈಮ್ ಒಂದು ಹುಡುಗಿ ಕೈ ಹಿಡ್ಕೊಂಡಿರೋ ಫೀಲ್ ಬರ್ತಾ ಇದೆ. ಇಷ್ಟ ದಿನ ಮುದುಕಿರ್ ಕೈ ಹಿಡ್ಕೋತಿದ್ದೇನು? ಹುಡುಗಿರ್ ಎಲ್ಲೆಲ್ಲೋ ಟ್ಯಾಟೂ ಹಾಕಿಸ್ಕೊಂಡು ಹೋಗ್ತಾ ಇದ್ರು. ಫಸ್ಟ್ ಟೈಮ್ ನೀವೇ ಡೀಸೆಂಟ್ ಆಗಿ ಕೈ ಮೇಲೆ ಟ್ಯಾಟೂ ಹಾಕು ಅಂತ ಕೈ ಕೊಟ್ಟಿದ್ದೀರಾ. ಓ,
ಮೈ ನೇಮ್ ಇಸ್ ಸತ್ಯ. ಹಲೋ, ಅವ್ರು ಕೇಳಿದ್ರ? ಹುಡುಗಿರ್ ಕೇಳ್ತಿದ್ರು ಇಷ್ಟೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದೀಯ ಅಂದ್ರೆ ಸಮಥಿಂಗ್ ಗೋಯಿಂಗ್ ಟು ಹ್ಯಾಪನ್ ನಾಳೆ ಡೇಸ್. ಅಯ್ಯ ಅಂಬಿಕೊಂಡಿರಲೇ, ನೀವ್ ಹೇಳಿ ಯಾವ ಟ್ಯಾಟೂ ಹಾಕ್ಬೇಕು? ಗಣಪತಿ. ಗಣಪತಿನ? ಅವ್ರು ಯಾಕೆ ನಗ್ತಿದ್ದಾರೆ? ಅದು ಇಲ್ಲಿಗೆ ಬರೋ ಹುಡುಗಿರೆಲ್ಲ ದೆವ್ವ ಬಿಡಿಸ್ಕೊಂಡು ಹೋಗೋರೆ ಜಾಸ್ತಿ. ನೀವೇ ಫಸ್ಟ್ ಟೈಮ್ ದೇವ್ರನ್ನ ಬಿಡಿಸಿ ಅಂತ ಕೇಳ್ತಾ ಇದ್ದೀರಾ. ನಿಮಗ್ ಗಣೇಶ ಅಂದ್ರೆ ಅಷ್ಟೊಂದು ಇಷ್ಟನಾ? ನಂಗೆ ಚಿಕ್ಕನಿಂದಲೂ ಗಣೇಶ ಅಂದ್ರೆ ತುಂಬಾ ಇಷ್ಟ. ನನ್ ಗುಡ್ ಟೈಮ್ ಬ್ಯಾಡ್ ಟೈಮ್ ಎಲ್ಲದ್ರಲ್ಲೂ ಅವ್ನ ನನ್ ಜೊತೆ ಇದ್ದಾನೆ. ನಮ್ ಮನೆ ದೇವ್ರು ಕೂಡ ಗಣೇಶನೇ. ಅವನ್ ಮನೆ ದೇವ್ರು ಹೇಳಿ ಹುಚ್ಚಮ್ಮ. ಅವಾಗವಾಗ ಅವ್ನ ಮೈ ಮೇಲೆ ಬರ್ತಾ ಇರುತ್ತೆ. ನಾನ್ ಸ್ಟುಡಿಯೋಲಿ ಇಲ್ದೇ ಇರೋವಾಗ ದಯವಿಟ್ಟು ಕಾಲಿಡ್ಬೇಡಿ. ನಿಮ್ಮನೆ ದೇವ್ರು ಅವ್ರ ಮೈ ಮೇಲೆ ಯಾಕೆ ಬರುತ್ತೆ? ಅಲ್ಲಿ ಬ್ಯಾಟ್ರಿ ಬ್ಯಾಕಪ್ ಸ್ವಲ್ಪ ಜಾಸ್ತಿ, ಅದಕ್ಕೆ. ಯಾಕೆ ಇಲ್ಲ, ಗಣೇಶನ್ನೇ ಬಿಡಿಸಿ. ನೀವು ಕಣ್ ಮುಚ್ಕೊಳ್ಳಿ, ನಾನು ಗಣೇಶನ್ ಬಿಡಿಸ್ತೀನಿ. ಸ್ವಲ್ಪ ನೋವುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಂ ಗಣೇಶಾಯ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನ. ಹಲೋ, ನಾನಿನ್ನೂ ಸ್ಟಾರ್ಟೇ ಮಾಡಿಲ್ಲ. ತುಂಬಾ ಏನ್ ನೋವಲ್ಲ, ಹೆದರ್ಕೋಬೇಡಿ. ಅವಳು ಟ್ಯಾಟೂ ಹಾಕಿಸ್ಕೊಬೇಕು ಅಂತಿದ್ಲು, ಅದಕ್ಕೆ ಕರ್ಕೊಂಬಂದೆ. ಆಯ್ತು. ಹಾಯ್. ಓಕೆ ಬಾಯ್. ಯಾರು ನಿಮ್ಮ ಮಗನ? ನಮ್ಮಪ್ಪ. ಸುಮ್ನೆ ಯಾಕೆ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ರ? ಬನ್ನಿ, ಗ್ಯಾಪಲ್ಲಿ ನಿಮ್ಗೆ ಹಾಕ್ತೀನಿ. ನಾನ್ ದುಡ್ಡೇ ತಂದಿಲ್ವೇ? ಅಯ್ಯೋ, ದುಡ್ಡು ಯಾರು ಕೇಳಿದವರು? ಒಂದ್ ಹಾಕಿದ್ರು ಒಂದು ಫ್ರೀ. ಓಹ್ ಹೌದಾ? ಎಸ್. ಏನ್ ಹಾಕ್ತೀರಾ? ಈ ಸುಂದರವಾದ ಮುಖಕ್ಕೆ ಸೂಟ್ ಆಗೋದು ಅಂದ್ರೆ ಗೇಂಡ ಮೃಗನ. ಗೇಂಡ ಮೃಗನ? ಥೂ, ಹೋಗಲೋ. ಏ ಆಯ್ತು, ನೀರಾನೇನೆ ಹಾಕ್ತೀನಿ ಬಾ. ಇವಾಗ ಐಸ್ ಓಪನ್ ಮಾಡಿ. ಏನ್ರಿ, ಗಣೇಶನಿಗೆ ಸೊಂಡ್ಲೆ ಬರ್ದಿಲ್ಲ? ಅಯ್ಯೋ ಸಾರಿ, ಅದು ಇಂಕ್ ಖಾಲಿ ಆಗೋಯ್ತು. ಒಂದ್ ಕೆಲ್ಸ ಮಾಡಿ, ನಾಳೆ ಬಂದ್ಬಿಡಿ, ಕಂಪ್ಲೀಟ್ ಮಾಡ್ಕೊಡ್ತೀನಿ. ಮತ್ತೆ ನಾಳೆ ಬರ್ಬೇಕಾ? ಬನ್ನಿ ಪ್ಲೀಸ್. ಓಕೆ ಬಾಯ್. ಗಣೇಶನ್ಗೆ ವಿಘ್ನ ಆಗ್ಬಾರ್ದು. ಮತ್ತೆ ನಾಳೆ ಬಾ ನನ್ ಡಾರ್ಲಿಂಗ್. ಶಿವ. ಬಿಯರ್ ಆಪಲ್ ಜ್ಯೂಸ. ಏನ್ ಲವ್ವೇ? ಹೆಂಗ್ ಗೊತ್ತಾಯ್ತು? ನೀವು ಗಣಪತಿ ಸೊಂಡ್ಲನ್ನ ಬ್ಯಾಲೆನ್ಸ್ ಇಟ್ಟಾಗ್ಲೇ ಗೊತ್ತಾಯ್ತು. ನೀನ್ ಕುಡಿತಾ ಇರೋ ರೇಂಜ್ ನೋಡಿದ್ರೆ ಲವ್ ಆದಂಗಿಲ್ಲ, ಬ್ರೇಕಪ್ ಆದಂಗಿದೆ. ನೋಡ ಮಂಡಿ, ಜನಗಳು ಅದ್ ಯಾಕೆ ಕುಡಿತಾರೆ ಅಂತ ನನ್ಗಂತೂ ಗೊತ್ತಿಲ್ಲ. ನಾನಂತೂ ನನಗೆ ಖುಷಿ ಆದಾಗ್ಲೇ ಕುಡಿಯೋದು. ಐ ಮೀನ್ ಲವ್ ಮಚ್ಚ. ಅಲ್ಲ, ನಮ್ ಟ್ಯಾಟೂ ಶಾಪ್ಗೆ ಎಷ್ಟೋ ಜನ ಹುಡುಗಿರು ಬಂದ್ರು ಹೋದ್ರು, ಯಾರ ಮೇಲೂ ಲವ್ ಆಗ್ದಿರೋದು ಈ ಹುಡುಗಿ ಮೇಲೆ ಲವ್ ಆಗ್ಬಿಡ್ತು. ಅಂತದ್ ಏನಪ್ಪ ಕಾಣಿಸ್ತು ಈ ಹುಡುಗಿ ಹತ್ರ? ಏನು ಕಾಣಿಸ್ಲಿಲ್ಲ ಮಗ, ಅದಕ್ಕೆ ಲವ್ ಆಗಿದ್ದು. ಎಕ್ಸ್ಪೋಸ್ ಮಾಡೋರ್ ಕಂಡ್ರೆ ಥೂ ಅಸಹ್ಯ. ಅಲೋ 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 ಅಲೋ, ತಮಗಿಷ್ಟ ಇಲ್ಲ ಅಂದ್ರೆ ಕಣ್ಣು ಮುಚ್ಕೊಳ್ಳಿ. ನಮ್ಮಂತ ಎಷ್ಟೋ ಜನ ಹುಡುಗರಿಗೆ ಕಿಕ್ ಕೊಡ್ತಾ ಇದಾರೆ. ಅವರು ತಮ್ಮ ತೆರೆದ ಹೃದಯದಿಂದ ಸಮಾಜ ಸೇವೆ ಮಾಡ್ತಿದ್ದಾರೆ. ನಮ್ಮ ಕಣ್ಣು ತಂಪು ಮಾಡೋರ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಕೇಳಬೇಕಾಯ್ತದ ನಾನು. ಹುಡುಗಿರ್ನ ನೋಡಿದಾಗ ಕಣ್ಣು ತಂಪಾದ್ರೆ ಕಾಮ ಅಂತಾರೆ, ಹೃದಯ ತಂಪಾದ್ರೆ ಪ್ರೇಮ ಅಂತಾರೆ. ಹಂಗಾದ್ರೆ ತಮ್ಮ ಪ್ರೇಮನ ಯಾವಾಗ ಡೀಲ್ ಮಾಡ್ತಿರೋ? ಬ್ಯಾಲೆನ್ಸ್ ಉಳ್ಕೊಂಡಿರೋ ಗಣೇಶನ್ ಸೊಂಡ್ಲನ್ ಬರ್ದ್ಬಿಟ್ಟು ನಾಳೆನೆ ಜೈ ಅಂದ್ಬಿಡ್ತೀನಿ. ಏನು ಲವ್ ಫಿಶ್ ಇದ್ದಂಗೆ ಹುಷಾರಾಗಿ ಬಿಡ್ಸ್ಕೊಂಡ್ ತಿನ್ಬೇಕು. ಆಮೇಲೆ ಯಾಮಾರದ್ರೆ ಮುಳ್ಚುಚ್ಕೊಂಡ್ಬಿಡುತ್ತೆ ಗೊತ್ತಾ? ಲೇ ಮಾಂಡಿ, ಅದು ಬೋನ್ಲೆಸ್ಸು, ಇಡು. ಹೋಗ್ಲಿ ಬಿಡು. ಓಕೆ, ಇನ್ನೊಂದು ಲವ್ ಚಿಪ್ಸ್ ಇದ್ದಂಗೆ. ಬಾಟ್ಲಿ ತೆಗೆದು ಬಿಡ್ತೀನಿ, ಹೋಗಲೇ. ಹೋಯ್ತೀವಿ ಹೋಗು. ಏನ್ ಸಿಮ್ ಗಿಲ್ದಿರೋ ಲವ್ ಮಾಡ್ತಾನೆ. ನಾನಾಗಿ ಇಷ್ಟೊತ್ತು ಮಕ್ಕಳೇ ಮಾಡ್ಬಿಡ್ತೀನಿ. ಇನ್ನೊಂದ್ ಬಾಟ್ಲಿ ಬಿರ್ ತಗೊಂಬ. ಟೈಮ್ ಇಲ್ಲ, ನಮ್ಮ ಆಂಟಿ ಹತ್ರ ಹೋಗ್ಬೇಕು. ಶುರು ಮಾಡಿ. ಅದು ನಿಮ್ಮ ಹತ್ರ ಏನೋ ಹೇಳ್ಬೇಕು. ಹೇಳಿ. ಅದು ಗಣೇಶನ್ ಹೊಟ್ಟೆಗೆ ಸುತ್ಕೊಂಡಿರೋದು ನಾಗರಾವ ಕೆರೆಯವ? ಕೊಳಕ್ ಮಂಡ್ಲ. ನೋ ನೋ ನೋ, ನಾಗರಹಾವೆ. ಅಯ್ಯೋ ಗೊತ್ತಿರ್ಲಿಲ್ಲ. ಅದು ನನಗೆ ಯಾಕೋ ತಲೆನೋವು ಬರೋ ತರ ಇದೆ. ನಾಳೆ ಬರ್ತೀರಾ?
ನಾಳೆನೂ ಬರ್ಬೇಕಾ? ಪ್ಲೀಸ್ ನಾಳೆ ಒಂದಿನ ಬನ್ನಿ, ಕಂಪ್ಲೀಟ್ ಮಾಡ್ಬಿಡ್ತೀನಿ. ಅವನ ಹತ್ರ ತಲೆನೋವು ಬಂದಾಗ ಬರ್ಸ್ಕೊಳಕ್ ಹೋಗ್ಬೇಡಿ. ಮೊನ್ನೆ ಯಾರಿಗೋ ಸೊಂಡ್ಲು ಬರೆಯೋಕ್ ಹೋಗಿ ಸುಂಡಿಲಿ ಬರ್ದು ಬಿಟ್ಟಿದ್ದ. ಅಯ್ಯಯ್ಯೋ, ಹಾಗಾದ್ರೆ ನಾನ್ ನಾಳೆನೆ ಬರ್ತೀನಿ. ಬಟ್ ನಾಳೆ ಫೈನಲ್ ರೀ, ಮತ್ತೆ ರೀಸನ್ಸ್ ಹೇಳ್ಬಾರ್ದು. ಓಕೆ, ಡನ್. ಬಾಯ್. ಬಾಯ್. ಮಗ ನೀನು ಲವ್ ಮ್ಯಾಟ್ರ್ ಡೀಲ್ ಮಾಡ್ತೀನಿ ಅಂತ ಹಾವ್ ಮ್ಯಾಟ್ರ್ ಎತ್ಬಿಟ್ಟೆ. ಸುಮ್ಮನೆ ಟ್ಯಾಟು ಹಾಕೋದಲ್ಲಮ್ಮ, ಲವ್ ಪ್ರಪೋಸ್ ಮಾಡಕ್ಕೆ ಸಪರೇಟ್ ಇಂಜಿನ್ ಇರ್ಬೇಕು. ಫಸ್ಟ್ ಟೈಮ್ ಅಲ್ವಾ, ಪಿಚ್ ಬಂದಾಗ ಆಗೋಯ್ತು ಮಗ. ಸೀನ್ ಅಲ್ವಾ, ಅದಕ್ಕೆ ಹೇಳಕ್ಕಾಗಿಲ್ಲ. ಸಾಂಗಲ್ಲಿ ಹೇಳ್ತೀನಿ ನೋಡು. ನನ್ನ ಪೂರ್ಣಿ ಆ ನಿನ್ನ ಮೊನ್ನೆವರೆಗೂ ನಾ ಲೂಸ್ ಆಗಿದ್ದೆ. ನಿನ್ನ ಕಂಡ ಮ್ಯಾಲೆ ಟೈಟ್ ಆದಂಗೈದೆ, ಲೈಟ್ ಆಗಿಲ್ಲವಾಗೈತೆ. ಓ ಡಾರ್ಲಿಂಗ್ ಡಾರ್ಲಿಂಗ್ ನೀ ಬಾಬಾ ಡಾರ್ಲಿಂಗ್. ಓ ಡಾರ್ಲಿಂಗ್ ಡಾರ್ಲಿಂಗ್ ನೀ ನನ್ನ ಡಾರ್ಲಿಂಗ್. ಓ 4ನೇ ಕ್ರಾಸಲ್ 3ನೇ ಮ್ಯಾನಲ್ 5ನೇ ಬಿಲ್ಡಿಂಗ್ ಅವಳದು. ಈವ್ನಿಂಗ್ ಟೈಮ್ ಮ್ಯಾಚಿಂಗ್ ಡ್ರೆಸ್ ಅಲ್ಲಿ ವಾಕಿಂಗ್ ಬರ್ತಾ ಇದ್ಲು. ಓ 4ನೇ ಕ್ರಾಸಲ್ 3ನೇ ಮ್ಯಾನಲ್ 5ನೇ ಬಿಲ್ಡಿಂಗ್ ಅವಳದು. ಈವ್ನಿಂಗ್ ಟೈಮ್ ಅಲ್ಲಿ ಮ್ಯಾಚಿಂಗ್ ಡ್ರೆಸ್ ಅಲ್ಲಿ ವಾಕಿಂಗ್ ಬರ್ತಾ ಇದ್ಲು. ಅವಳು ಸ್ಮೈಲು ಕೊಟ್ರೆ ಸಾಕು, ಅಯ್ಯೋ ದೃಶ್ಯ ತೆಗಿಬೇಕು. ನಾವು ಬಿಡಿ ಮಕ್ಕಳಿಗೆ ಇಷ್ಟು ಇದ್ರೆ ಸಾಕು, ಮ್ಯಾರೇಜ್ ಮಾಡ್ಕೊಳ್ಳಕ್ಕೆ. ಓ ಡಾರ್ಲಿಂಗ್ ಡಾರ್ಲಿಂಗ್ ನೀ ಬಾಬಾ ಡಾರ್ಲಿಂಗ್. ಓ ಡಾರ್ಲಿಂಗ್ ಡಾರ್ಲಿಂಗ್ ನೀ ನನ್ನ ಡಾರ್ಲಿಂಗ್. ಬಾಡಿ ಹೆಂಗೆಂಗೋ ಆಡ್ತಿರ್ತದೆ. ಹುಡುಗರು ಇದ್ದಾಗ ಸ್ವಲ್ಪ ಕುಡ್ದಾಗ ಅವ್ರು ಅವಳ್ದೆನ್ನೆ ಮಾತು ಕತ್ತೆ. ಪೂರ್ಣಿ ನನ್ನ ಪೂರ್ಣಿ, ಬಾವಿಗೆ ಹಾರು ಅಂದ್ರು ಓಕೆ, ನಾ ಬಿಡು ಅಂದ್ರು ಓಕೆ. ನಂದು ಬಂದೆ ಒಂದು ಆಸೆ, ನನ್ನ ಮಮ್ಮಿ ಸೌಸೆ, ನೀನೇನೆ ಆಗ್ಬೇಕಮ್ಮಿ. ಓ ಡಾರ್ಲಿಂಗ್ ಡಾರ್ಲಿಂಗ್ ನೀ ಬಾಬಾ ಡಾರ್ಲಿಂಗ್. ಓ ಡಾರ್ಲಿಂಗ್ ಡಾರ್ಲಿಂಗ್ ನೀ ನನ್ನ ಡಾರ್ಲಿಂಗ್. ಏಕ್ ದೋ ತೀನ್ ಯೇ ತಗಿಡ ತಗಿಡ ತದ್ದಿಂತ ಸವಾಲ ಗಿಡದೆ. ಓ ಯೇ 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 ಓ ಯೇ ಯೇ. ಓ ನಾಡು ಕನ್ಸಲ್ಲಿ ಡೇ ಮನ್ಸಲ್ಲಿ ಬಂದು ಸುಮ್ನೆ ಕಾಡ್ತಿರ್ತಾಳೆ. ಇಷ್ಟ ಇರೋಂಗೆ ಲವ್ ಮಾಡೋಂಗೆ ನಂಗ ಸಿಗ್ನಲ್ಲು ಕೊಡ್ತಿರ್ತಾಳೆ. ಪೂರ್ಣಿ ನನ್ನ ಪೂರ್ಣಿ, ಬಸಿ ಹಾಟು ಕೊಟ್ರೆ ಸಾಕು, ಸುಮ್ಮನೆ ಸೈಟು ಯಾಕೆ ಬೇಕು. ಅಲ್ಲಿ ಸಣ್ಣದೊಂದು ಕೂಡು ಕಟ್ಟಿಕೊಂಡು ಹಾಡು ಹಾಡ್ಕೊಂಡೆ ಇಡ್ತೀನಿ ನಮ್ಮಿ. ಓ ಡಾರ್ಲಿಂಗ್ ಡಾರ್ಲಿಂಗ್ ನೀ ಬಾಬಾ ಡಾರ್ಲಿಂಗ್. ಓ ಡಾರ್ಲಿಂಗ್ ಡಾರ್ಲಿಂಗ್ ನೀ ನನ್ನ ಡಾರ್ಲಿಂಗ್ ಡಾರ್ಲಿಂಗ್. ಓ 4ನೇ ಕ್ರಾಸಲ್ 3ನೇ ಮ್ಯಾನಲ್ 5ನೇ ಬಿಲ್ಡಿಂಗ್ ಅವಳದು. ಈವ್ನಿಂಗ್ ಟೈಮ್ ಅಲ್ಲಿ ಮ್ಯಾಚಿಂಗ್ ಡ್ರೆಸ್ ಅಲ್ಲಿ ವಾಕಿಂಗ್ ಬರ್ತಾ ಇದ್ಲು. ನನ್ನ ಡಾರ್ಲಿಂಗ್
ಏಯ್ ಅಣ್ಣ ಹೇಳಿದ ಅದೇ ಶಾಪು ಬರ್ರೋ. ಏಯ್ ನಿಂತ್ಕೊಳ್ರಿ, ಯಾರ ನೀವೆಲ್ಲ? ಲಾಂಗು ಮಚ್ಚ ಇಟ್ಕೊಂಬಂದವ್ರಿಗೆಲ್ಲ ನಾವು ಟ್ಯಾಟು ಹಾಕಲ್ಲ, ಇಲ್ಲಿ ಹೋಗ್ರಲ್ಲ. ಆ ಸತ್ಯ ಇಲ್ಲ. ಯಾವ ಸತ್ಯ? ಕೈ ಮೇಲೆ ಚಿತ್ರ ಬಿಡಿಸ್ತಾನಲ್ಲ ಆ ಸತ್ಯ. ಚಿತ್ರ ಅಲ್ಲ ಕಡೆಲೆ ಪೆಕ್ರ, ಅದು ಟ್ಯಾಟು. ಇನ್ನೊಳಗಡೆ ಹೋಗಿ ಬ್ಯಾಲೆನ್ಸ್ ಇರೋ ಟ್ಯಾಟು ಹಾಕ್ತಾ ಇರೋ. ನಾನು ನನ್ನ ಮಕ್ಳಿಗೆ ಮೈ ತುಂಬ ಟ್ಯಾಟು ಹಾಕ್ಬಿಟ್ಟು ಬರ್ತೀನಿ. ನೀನು ಹುಷಾರಾಗಿ ಹಾಕಲ್ಲ. ಟಿವಿ ಬುಲ್ಟೆ ಮೇಲೆ ಬಿಡ್ತೀನಿ. ಅದಕ್ಕಿನ್ನೂ ಲೋನ್ ಕ್ಲಿಯರ್ ಆಗಿಲ್ಲ, ಬೇಕಾ ಡಿವಿಡಿ ಎತ್ಕೋ. ಅಯ್ಯೋ ಬಿಟ್ಟಾಕ್ ಹೋಗ್ಲಿ, ಹಂಗೆ ಹೊಡಿತೀನಿ. ಪ್ಲಾಸ್ಟಿಕ್ ಮುಂದೆಯಿಂದ ಬಂದ್ರೆ ಟ್ಯಾಟು, ಹಿಂದೆಯಿಂದ ಬಂದ್ರೆ ಮಗ, ನಾನು ಅಕ್ಕಪಕ್ಕ ಅಂಗಡಿಯವ್ರನ್ನೆಲ್ಲ ವಿಚಾರಿಸ್ದೆ. ನಿನ್ನ ನೋಡಿಯಕ್ಕೆ ಬಂದಿದ್ರಲ್ಲ, ಅವರು ಭವಾನಿ ಕಡೆ ಹುಡುಗರು ಅಂತ. ಭವಾನಿ ಹುಡುಗರು ನನಗೆ ಯಾಕೆ ಹೊಡಿಯಕ್ಕೆ ಬರ್ತಾರೆ? ಯಾಕೆ ಅಂದ್ರೆ ನೀನು ಅವಳ ತಂಗಿ ಕೈ ಮೇಲೆ ಐ ಲವ್ ಯು ಅಂತ ಟ್ಯಾಟು ಹಾಕ್ತಲ್ಲಪ್ಪ, ಅದಕ್ಕೆ. ಭವಾನಿ ತಂಗಿನ ಅವಳು. ನೀನ್ ನೋಡಿದ್ರೆ ಅವ್ನ ಏರಿಯಾಗೆ ದೊಡ್ಡ ಡಾನ್ ಅಂತ ಬಿಲ್ಡಪ್ ಕೊಡ್ತಾ ಇದ್ಯಾ. ಅವಳಷ್ಟು ಡೀಸೆಂಟ್ ಆಗ ಅವಳಲ್ಲೋ. ಯಾವ ಡೀಸೆಂಟು? ಮಳ್ಳಿ ಅವಳು. ಇಷ್ಟ ಇಲ್ಲ ಅಂದ್ರೆ ನಿನ್ನ ಹತ್ರ ಬಂದು ಸ್ಟ್ರೈಟ್ ಆಗಿ ಹೇಳ್ಬೋದಿತ್ತಾನೆ, ಅದನ್ನ ಬಿಟ್ಬಿಟ್ಟು ಅವ್ರ ಅಣ್ಣನ ಹತ್ರ ಹಾಕೊಟ್ಟವಳೆ. ಮಗ, ಮೊದ್ಲೇ ಭವಾನಿ ಮೆಂಟ್ಲು ನನ್ ಮಗ, ಇದೆಲ್ಲ ಬೇಕಿತ್ತಾ? ಬಿಟ್ಬಿಡೋಗ್ರು. ಅವಳನ್ ಬಿಟ್ರು ಆ ಭವಾನಿನ್ ಬಿಡಲ್ಲ. ಅವ್ನ್ ಯಾರೋ ಚುಟ್ಟು ನನ್ ಮಗ ಕಣಣ, ಸರ್ಗ್ಯಾಗಿ ಕೊಟ್ಟಿದೀವಿ. ಕಮ್ಮಿ ಅಂದ್ರು 1 ತಿಂಗಳು ಬೇಕು ಸುಧಾರಿಸ್ಕೊಳಕ್ಕೆ. ಲೂಸು ಲೂಸು ಪಕ್ಕ ಲೂಸು, his name is ಲೂಸು. ಅಣ್ಣ ಸಾರಿ ಅಣ್ಣ. ಎಲ್ಲೋ ಟ್ರೀಟ್ಮೆಂಟ್ ತಗೊಂಡೆ, ಬೇಗ ರೆಡಿ ಆಗ್ಬಿಟ್ಟಿದ್ಯಾ? ಬಾರೋ ಇಲ್ಲಿ. ಹೇಳಣ್ಣ. ಬಾಯ್ಲಿ ಅಣ್ಣ. ಅಮ್ಮ ನನ್ನ ಮಕ್ಳ, ನೀವೇ ತಗೊಂಡ್ರಿ ಅಂತ ಹೇಳಿ ಹೋಗೋ ಒಳಗೆ. ಹೋಗೋನು ಜ್ಯೂಸ್ ತಂದ್ಕೊಡು. ಆರೆಂಜ್ ಜ್ಯೂಸು. ನೋಡ್ ಬಾಸು, ನನಗಂತೂ ಹಿಂದೆ ಮುಂದೆ ಯಾರೂ ಇಲ್ಲ. ಇರೋಳೊಬ್ಳೆ ಅಜ್ಜಿ. ನಮ್ ತಾತನ ಪೆನ್ಷನ್ ದುಡ್ಡಲ್ಲಿ ಆರಾಮಾಗ ಅವಳೆ. ನನ್ನಂತೂ ನಂಬ್ಕೊಂಡೇ ಇಲ್ಲ. ನಾಳೆನೆ ನಾನು ಬೀದಿ ಹಣ ಆಗಕ್ ರೆಡಿ. ನೀನು ರೆಡಿನಾ? ಕೂಗ್ಬೇಡ ಬಾಸ್, ನಾನ್ ಕೂಲಾಗಿ ಮಾತಾಡ್ತಾ ಇಲ್ವಾ? ನಿಮ್ ಹುಡುಗರಿಗೆ ಹೊಡೆದ್ ಕಲ್ಸಿದೀನಿ, ಇನ್ ನಿನಗ್ ಹೊಡೆಯೋದ್ ನನಗ್ ಕಷ್ಟನಾ? ಹಂಗಂತ ನಾನ್ ದೊಡ್ಡ ಪಂಟ ಅಂತ ಏನಲ್ಲ.
ನೀವ್ ಯಾವಾಗ್ಲೂ ಹುಡುಗರ ಜೊತೆ ಓಡಾಡ್ತೀರಾ, ನಾನು ಒಬ್ನೇ ಸಿಂಗಲ್ಲು, ನನಗೆ ತಾನೇ ಡೇಂಜರ್ ಜಾಸ್ತಿ, ಅದಕ್ಕೆ ಕಾಂಪ್ರಾಗೋಣ ಅಂತ ಬಂದೆ. ಪೂರ್ಣಿ ನಿಮ್ ತಂಗಿ ಅಂತ ಗೊತ್ತಿಲ್ದಿರಾ ಡೀಪಾಗಿ ಲವ್ ಮಾಡ್ಬಿಟ್ಟೆ ಬಸ್ಸು. ಗೊತ್ತಿದ್ರು ಲವ್ ಮಾಡ್ತಾ ಇದ್ದೆ, ಅದು ಬೇರೆ ವಿಚಾರ. ನಿಮ್ ತಂಗಿನ ಕರ್ದು ಕೇಳ್ಬಿಡಿ, ಅವಳು ನನ್ನ ಲವ್ ಮಾಡ್ತಾ ಇಲ್ಲ ಅಂದ್ರೆ ಬಿಟ್ಬಿಡ್ತೀನಿ. ಅಕಸ್ಮಾತ್ ಅವಳೇನಾದ್ರೂ ನಾನು ಲವ್ ಮಾಡ್ತಾ ಇದ್ದೀನಿ ಅಂದ್ರೆ ಯಾವನ್ನು ಬಿಡಲ್ಲ, ಎತ್ತು ಬಿಡದೆ. ಓಯ್ ನಿಲ್ಸೋ ಸಾಕು. ಪೂರ್ಣಿ ಪೂರ್ಣಿ ಏನಣ್ಣ? ನೀನ್ ಯಾಕಮ್ಮ ಹೆದರ್ಕೋತಿದ್ಯಾ? ನನಗೆ ಗೊತ್ತು ನೀ ತಪ್ಪು ಮಾಡಿಲ್ಲ ಅಂತ. ನೀನ್ ತಪ್ಪು ಮಾಡಿದ್ರೆ ಹೆದರ್ಕೊಳ್ಬೇಕಾಗಿಲ್ಲ. ನಿಮ್ಮ ಅಣ್ಣ ಭವಾನಿ ಇರೋವರೆಗೂ ಯಾವನು ನಿನ್ನ ಟಚ್ ಮಾಡಕ್ಕಾಗಿಲ್ಲ. ಒಂದ್ ವಿಷಯ ಕೇಳ್ತೀನಿ, ಹೇಳಮ್ಮ. ಈ ಟ್ಯಾಟು ನನ್ನ ಮಗ ಹೇಳ್ತಾವನೆ ನೀನು ಇವನ್ನ ಲವ್ ಮಾಡ್ತಿದ್ಯಾ ಅಂತ. ಇಲ್ಲ ಅಂತ ಒಂದೇ ಒಂದು ಮಾತು ಹೇಳ್ಬಿಟ್ಟ, ಈ ನನ್ನ ಮಗನ ಇಲ್ಲೇ ಕೊಚ್ಚ ಹಾಕ್ಬಿಡ್ತೀನಿ. ಅಯ್ಯೋ ಅವನೇನಮ್ಮ ನೋಡ್ತೀಯಾ? ನೀನೇನು ಹೆದರ್ಕೊಬೇಡ ಪುಟ್ಟ, ಧೈರ್ಯವಾಗಿ ಹೇಳು. ಲವ್ ಮಾಡ್ತಾ ಇದ್ದೀನಣ್ಣ. ಥ್ಯಾಂಕ್ಸ್ ಡಾರ್ಲಿಂಗ್, ಐ ಲವ್ ಯು ಟು. ಅಣ್ಣ ಜ್ಯೂಸು ಇಲ್ಲಿ ಕೊಡು ರಜ್ಜ. ಬರ್ಲಾ ಮಚ್ಚ? ಕಾರ ಡ್ರಾಪ್ ಹಾಕ್ಸ್ಕೊತೀನಿ. ಲೂಸು ಲೂಸು ಪಕ್ಕ ಲೂಸು. His name is Luzu. ಪುಟ್ಟ, ಏನಣ್ಣ? ಚೆಲುವಿನ ಚಿತ್ತಾರ ಪಿಕ್ಚರ್ ನೋಡಿದ್ಯಾಮ? ಇಲ್ಲ ಅಣ್ಣ. ಅಂಬಾರಿ? ಇಲ್ಲ. ಮತ್ತೆ ಹೆಂಗಮ್ಮ ಲವ್ ಮಾಡ್ದೆ ಟಾಟು ನನ್ನ ಮಗನ? ಹಿಂದೆ ಮುಂದೆ ಯಾರು ಇಲ್ಲ ಅಂತಾನೆ. ಇರೋಳೊಬ್ಳು ಮುದುಕಿ, ಅವಳು ಪೆನ್ಷನ್ ದುಡ್ಡಲ್ಲಿ ಬದುಕ್ತಾವಳೆ. ಒಂದು ಯಶಸ್ವಿನಿ ಕಾರ್ಡು ಇಲ್ದೇ ಇರೋ ಅನಾಥ ಬಾಡಿ ಅದು. ಅವನು ನಿನ್ನನ್ನು ಪಟಾಯಿಸ್ಕೊಂಡ್ಬಿಟ್ನಲ್ಲಮ್ಮ. ಅಪ್ಪ ಅಮ್ಮನ ಪ್ರೀತಿ ಇಲ್ಲದೆ ನಿನ್ ಕೊರಗಬಾರ್ದು ಅಂತ ನೀನ್ ಕೇಳಿದನ್ನೆಲ್ಲ ತಂದ್ಕೊಟ್ಟೆ. ಟೆಡ್ಡಿ ಬೇರ್, ಈ ಟೆಡ್ಡಿ ಬೇರ್ ತಂದ್ಕೊಟ್ಟಿದ್ ಯಾರಮ್ಮ ನಿನ್ಗೆ? ನೀನೇ ಅಣ್ಣ. ಇಷ್ಟು ಮುದ್ದಾಗಿರೋ ಟೆಡ್ಡಿ ಬೇರ್ ತಂದ್ಕೊಟ್ಟಿರೋ ನಾನು ಇದಕ್ಕಿಂತ ಮುದ್ದಾಗಿರೋ ಹುಡುಗರು ಹುಡುಕಿ ಮದುವೆ ಮಾಡ್ತಿರ್ಲಿಲ್ವೇನಮ್ಮ? ನಿನ್ ಮನ್ಸಿಗೆ ಬೇಜಾರಾಗಬಾರ್ದು ಅಂತ ನನ್ನ ಮಗನ ಸುಮ್ಮನೆ ಬಿಟ್ಟು ಕಳ್ಸಿದ್ದೀನಿ. ನನ್ ಮುಂದೆನೆ ನಿನ್ನ ಡಾರ್ಲಿಂಗ್ ಅಂತಾನೆ. ಪುಟ್ಟ, ನೀನ್ ಒಂದೇ ಒಂದು ಮಾತಿಲ್ಲಮ್ಮ, ಅವನ್ನ ಲವ್ ಮಾಡ್ತಿಲ್ಲ ಅಂತ ನನ್ನ ಮಗನ ನಾಲ್ಗೆ ಸಿಕ್ತಾಕ್ತೀನಿ. ಅಣ್ಣ ಪ್ಲೀಸ್, ನೀನ್ ಅವ್ನಿಗೇನಾದ್ರೂ ಮಾಡಿದ್ರೆ ನಾನು ನಿನ್ ಜೊತೆ ಮಾತಾಡಲ್ಲ. ಪುಟ್ಟ, ಹೇ ಕ್ಲಾಸ್ ಟೈಮ್ ಆಯ್ತಲ್ವಾ? ಬೋರಿಂಗ್ ಕ್ಲಾಸ್ ತಾನೇ ಬಿಡೆ. ಹಾಯ್ ಡಾರ್ಲಿಂಗ್. ಯಾಕೆ ಡಾರ್ಲಿಂಗ್? ನೋಡಿದ್ರೆ ಒಳಂಗ್ ಹೋಗ್ತಾ ಇದ್ಯಾ? ನೋಡು, ಇನ್ನೊಂದ್ಸಲ ನನ್ನ ಡಾರ್ಲಿಂಗ್ ಅಂತ ಕರಿಬೇಡ. ನಾನ್ ನಿನ್ ಡಾರ್ಲಿಂಗ್ ಅಲ್ಲ. ಓಯ್, ನೆನ್ನೆ ತಾನೇ ನಿಮ್ಮ ಅಣ್ಣನ ಮುಂದೆ ಧೈರ್ಯವಾಗಿ ಲವ್ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟು ಇವಾಗ ಲವ್ ಮಾಡಲ್ಲ ಅಂದ್ರೆ ಅದೆಲ್ಲ ನನಗ್ ಗೊತ್ತಿಲ್ಲ. ನೀನ್ ನಾನು ಲವ್ ಮಾಡ್ಲೇಬೇಕು. ನಾನ್ ಒಪ್ಕೊಂಡಿದ್ದು ನಿನ್ ಜೀವ ಉಳ್ಸಕ್ಕೆ. ಅಲೋ ಡಾರ್ಲಿಂಗ್, ದಿನಕ್ಕೆ 100 ಜನ ಎದೆ ಮೇಲೆ ಮಣ್ಣು ಹಾಕೊಂಡು ಹೋಗ್ತಾ ಇರ್ತಾರೆ. ನನ್ ಜೀವನ ಯಾಕೆ ಉಳಿಸ್ಬೇಕಿತ್ತು? ಅದನ್ನೇ ಲವ್ ಅನ್ನೋದು, ಅರ್ಥ ಮಾಡ್ಕೋ. ನನ್ನಿಂದ ಒಬ್ರು ಜೀವ ಹೋಗೋದು, ಜೀವನ ಹಾಳಾಗೋದು ನನಗಿಷ್ಟ ಇಲ್ಲ. ಓಹೋ, ಇಷ್ಟೊಂದು ಒಳ್ಳೆ ಬುದ್ಧಿ ಇರೋಳು ನಮ್ಮ ಅಂಗಡಿಗೆ ಹುಡುಗರ್ನ ಕಲ್ಸಿ ನನ್ಗೆ ಹೊಡ್ಯಾಕೆ ಯಾಕೆ ಹೇಳಿದ್ದು? ಇವಾಗ ಅದನ್ನ ಹೇಳು. ಅವ್ರು ನಾನ್ ಕಳ್ಸಿದ್ದಲ್ಲ, ನೀನ್ ಹಾಕಿ ಟ್ಯಾಟೂನ ಬೈ ಚಾನ್ಸ್ ನಮ್ಮ ಅಣ್ಣ ನೋಡ್ಬಿಟ್ಟ. ಅವ್ರನ್ನ ಅವನೇ ಕಳ್ಸಿದ್ದು. ನಮ್ಮ ಅಣ್ಣ ನಿನಗ್ ಹೊಡಿಯೋದು, ನೀನು ನಮ್ಮ ಅಣ್ಣಂಗ್ ಹೊಡಿಯೋದು, ಇದೆಲ್ಲ ಬೇಡ ಅಂತಾನೆ. ನಾನ್ ಇದನ್ನ ಲವ್ ಮಾಡ್ತಿದ್ದೀನಿ ಅಂತ
ನಮ್ಮ ಅಣ್ಣನ್ ಮುಂದೆ ಸುಳ್ಳು ಹೇಳಿದ್ದು. ನಮ್ಮ ಅಣ್ಣ ನನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ಅದಕ್ಕೆ ನಿನ್ನ ಏನೋ ಮಾಡದೆ ಸುಮ್ನೆ ಬಿಟ್ಬಿಟ್ಟ. ನಿಜವಾಗ್ಲೂ ನಿನ್ ಮೇಲೆ ನನಗೆ ಆ ಥರ ಫೀಲಿಂಗ್ಸ್ ಇಲ್ಲ. ಸಾರಿ. ನಿಮ್ಮಜ್ಜಿ ಪೂರ್ಣಿ, ನಾನ್ ಲವ್ ಮಾಡೋದು ನಿಂಗೂ ಇಷ್ಟ ಇಲ್ವಾ? ಯಾರೋ ಸ್ವಾಮಿಗಳು ಹೇಳಿದ್ರು ನಾವು ಸಂತೋಷಕ್ಕೆ ಮಾತ್ರ ಕುಡಿಯೋದು ಅಂತ. ಅದಕ್ಕೆ ಪ್ರಕೃತಿ ವಿರುದ್ಧವಾಗಿ ಹೋಗ್ಬಾರ್ದು ಮಗ. ಭಗವಂತ ಎಣ್ಣೆ ಮಾಡಿರೋದೆ ಎಣ್ಣೆಗಳು ಮಾಡಿರೋ ಮೋಸನ ಮರ್ಯಾಕೆ. ಕುಡಿ ಮಗ, ಹೊಟ್ಟೆ ತುಂಬಾ ಕುಡಿದ್ಬಿಟ್ಟು ಅವಳ ಮರ್ತ್ಬಿಡು. ಬಸ್ಲು ಮಗ, ವಾ ಮರ್ಯಾಕ್ ಆಗಲ್ಲ ಕಣೋ. ಬಿಟ್ಬಿಡು ಮಗ. ಪೆಟ್ರೋಲ್ ರೇಟ್ ಬೇರೆ ಜಾಸ್ತಿ ಆಗೈತೆ, ಅವಳ ಹಿಂದೆ ಸುತ್ತಬೇಡ. ಗಾಡಿ ಪೆಟ್ರೋಲ್ ಹಾಕಿ ವೇಸ್ಟ್ ಮಾಡೋದ್ರ ಬದಲು ಅದೇ ದುಡ್ಡಲ್ಲಿ ಅವಳ ನೆನಪಲ್ಲಿ ಬಾಡಿ ಪೆಟ್ರೋಲ್ ಹಾಕೋಣ, ಮಜಾ ಇರುತ್ತೆ. ತಬ್ಬ ಅಲ್ಲ ನಮ್ಮ ಮಗನೇ, ಬಿಟ್ಟಿ ಎಣ್ಣೆ ಕುಡಿಯಕ್ ನಾನು ಅವಳನ್ ಬಿಡ್ಬೇಕಾ? ಹಂಗಲ್ಲ, ಬಿಡಲ್ಲ ಕಣೋ. ಅವಳ ಬಾಯಲ್ಲೇ ಐ ಲವ್ ಯು ಅಂತ ಹೇಳಿಸ್ತೀನಿ. ಒಳಗಡೆ ಲವ್ ಐತೆ ಕಣೋ. ಇರ್ಬೋದು, ಅಷ್ಟು ಈಸಿಗೆ ಹುಡುಗಿರು ಒಳಗಿರೋದನ್ನ ಆಚೆ ತೋರ್ಸಲ್ಲ ಮಗ. ಹಂಗಂತ್ಯ? ಓ, ಎಮೋಷನಲ್ ಹಾಕೊಂಡ್ ಗುದ್ದಬೇಕು, ಬ್ಲಡ್ ತೋರಿಸ್ಬೇಕು. ಬ್ಲಡ್? ಓ, ನೋಡಿಲ್ವ ಹಳೆ ಕಾಲದಲ್ಲಿ ಬ್ಲಡ್ ಅಲ್ಲಿ ಲವ್ ಲೆಟರ್ ಬರೆಯೋರು. ರಕ್ತದಲ್ಲಿ ಬರ್ಕೊಟ್ಟಿರೋ ಪ್ರೇಮ ಪತ್ರನ ನೋಡ್ಬಿಟ್ಟು ಹುಡುಗಿರಿಗೆ ಪ್ರೀತಿ ಬಂದ್ಬಿಡೋದು. ಲವ್ ಇಸ್ ಬ್ಲಡ್. ಡೋಂಟ್ ವರಿ ಮಗ, ನಾನಿದ್ದೀನಿ. ಬ್ಲಡ್ ಬ್ಯಾಂಕ್ ಹೋಗಿ ಅದೆಷ್ಟೇ ಖರ್ಚಾಗಲಿ ಬ್ಲಡ್ ತಗೊಂಡ್ಬರ್ತೀನಿ. ಅದ್ರಲ್ಲಿ ಬರೀ ಲವ್ ಲೆಟರ್ ಅಲ್ಲ, ಕಾದಂಬರಿನೇ ಬರ್ದು ಬೇಡ. ಹೇಗೆ ಹಂಗ ಮಾಡಿದ್ರೆ ಗಂಡ ಜಾತಿಗೆ ಅವಮಾನ ಕಣೋ. ಹೌದಾ? ಹುಡುಗಿರು ಯಾವ ಬಾರಿಸ್ತಾರೆ ಅಂತ ನಾವು ಹೋಗಿ ಮಾಡಕ್ಕಾಗತ್ತಾ? ಮತ್ತೆ ರಕ್ತ ಕೊಟ್ಟಾರು ಸರಿ, ಜೀವ ಬಿಟ್ಟಾರು ಸರಿ, ಜಾತಿ ಕೆಟ್ಟಾರು ಸರಿ. ಹುಡುಗಿರ ಆಟಲ್ಲಿ ತಾಜ್ ಮಹಲ್ ಕಟ್ಟಕ ಹುಡುಗರು ಯಾವಾಗ್ಲೂ ಟ್ರೈ ಮಾಡ್ತಿರ್ತಾರೆ. ತಿಳ್ಕೊಳ್ಳೋ ಮಂಡಿ. ಏನೋ ಕಟ್ರಪ್ಪ, ನಮಗ್ ತಾಜ್ ಮಹಲ್ ಕಟ್ಟ ಚಟ ಎಲ್ಲ ಇಲ್ಲ. ಏನೋ ನೀವು ಕಟ್ಟ ತಾಜ್ ಮಹಲ್ ಮುಂದೆ ಜಟ್ಗ ಓಡಿಸ್ಕೊಂಡಿರ್ತೀವಿ. ಬೇಡ, ನಾನು ನಿನ್ನ ರೇಪ್ ಮಾಡಕ್ ಬಂದಿಲ್ಲ. ಏಯ್, ನಾನು ಸತ್ಯ. ಅಯ್ಯೋ, ನೀನು ಇಲ್ಲಿ? ನಾನಿಲ್ಲಿ ಹೆಂಗ್ ಬಂದೆ ಅಂತ ಲಾಜಿಕ್ ಎಲ್ಲ ಕೇಳಬಾರ್ದು. ಇದು ಕಮರ್ಷಿಯಲ್ ಪಿಕ್ಚರ್, ಆಡಿಯನ್ಸ್ ಅದನ್ನ ಕೇಳಲ್ಲ, ಪೇಪರ್ ಅವರು ಅದನ್ನ ಬರೆಯಲ್ಲ. ನೀನು ನನ್ನ ಯಾಕೆ ಲವ್ ಮಾಡಲ್ಲ ಅಂತ ಕೇಳಕ್ ಬಂದಿದ್ದೀನಿ. ಟೆಲ್ ಮಿ ಇವಾಗ್ಲೇ. ಅಯ್ಯೋ, ನಾನ್ ನಿನಗಾಗ್ಲೇ ಹೇಳ್ದೆ ತಾನೆ ನಿನ್ ಮೇಲೆ ನನ್ಗೆ ಆತರ ಫೀಲಿಂಗ್ಸ್ ಇಲ್ಲ ಅಂತ. ಪ್ಲೀಸ್ ಮೊದ್ಲು ಇಲ್ಲಿಂದ ಹೋಗು. ನಮ್ಮ ಅಣ್ಣ ನೋಡಿದ್ರೆ ನಿನ್ನ ಸಾಯಿಸ್ಬಿಡ್ತಾನಷ್ಟೇ. ಸಾಯಿಸ್ಲಿ ಬಿಡೆ, ನೀ ನನಗ್ ಸಿಗಲ್ಲ ಅಂತ ಕುರ್ಗಿ ಸಾಯೋದಕ್ಕಿಂತ ನಿಮ್ಮ ಅಣ್ಣನ ಕೈಲಿ ಒಂದೇ ಸಲ ಡೈರೆಕ್ಟ್ ಆಗಿ ಸತ್ತೋಗದೆ ಬೆಸ್ಟ್. ನೀ ನನ್ನ ಲವ್ ಮಾಡ್ತಾ ಇದ್ಯಾ, ನಿಮ್ಮ ಅಣ್ಣ ನನಗೇನಾದ್ರು ಮಾಡ್ತಾನೆ ಅಂತ ಭಯಕ್ಕೆ ನೀನ್ ಅದನ್ನ ಒಪ್ಕೊಂತಲ್ಲ. ನನಗ್ ಗೊತ್ತು, ನಿಜ ಹೇಳು. ನಿನಗೇನಾದ್ರೆ ನನಗೇನು? ನಾನ್ ನಿನ್ನ ಲವ್ ಮಾಡ್ತಿಲ್ಲ ಅಷ್ಟೇ. ಅಷ್ಟೇನಾ? ನನಗೇನಾದ್ರೂ ನಿನಗ್ ನೋವಾಗಲ್ವಾ? ನಿನ್ನನ್ ಪ್ರೀತಿಸಿದ ತಪ್ಪಿಗೆ ನಿನ್ನ ಕಣ್ಣು ಮುಂದೆನೆ ಆ ಬಾಲ್ಕನಿಯಿಂದ ಬಿದ್ದು ಸಾಯ್ತೀನಿ. ಖುಷಿ ಪಡು. ನಾನ್ ಬದುಕೋದ್ ಇವಳಿಗೂ ಇಷ್ಟ ಇಲ್ವಾ? ಹೆಂಗೂ ಇಷ್ಟ ಕಟ್ಟವನೆ. ಏನ್ ಹಂಗ್ ನೋಡ್ತಾ ಇದ್ಯಾ? ಡವ್ ಮಾಡ್ತಾ ಇದೀನಿ ಅನ್ಕೊಂಡಿದ್ಯಾ? ನಿಜವಾಗ್ಲೂ ಬೀಳ್ತೀನಿ ನೋಡೀಗ. ಕಡೆ ಸರಿ ಕೇಳ್ತಾ ಇದ್ದೀನಿ, ನೀನ ಲವ್ ಮಾಡ್ತಾ ಇದ್ಯಾ ಇಲ್ವಾ ಹೇಳು. ಹೇಳಲ್ವಾ? ಬಾಯ್. ಅಣ್ಣ, ಅಯ್ಯೋ ಅಣ್ಣ, ಎದ್ದೇಳಣ್ಣ. ಅಣ್ಣ, ಏನಾಯ್ತಣ್ಣ? ಅಣ್ಣ, ಅಣ್ಣನ ಅಣ್ಣ, ಏನಾಯ್ತು ನಮ್ಮ ಅಣ್ಣಂಗೆ?
ಎದುರ್ಕೋಬೇಡ ಪೂರ್ಣಿ, ಏನು ಆಗಲ್ಲ. ಅದು ಮೇಲಿಂದ ನಾನು ಒಂದೇಲಿ ಬಿದ್ನಲ್ಲ, ತಲೆ ಗೆಟ್ ಬಿದ್ದು ಮೂರ್ಛೆ ಹೋಗ್ಬಿಟ್ಟವನೆ. ನಾನ್ ಲವ್ ಮಾಡ್ತಾ ಇದ್ದೀನಿ ಅಂತ 1 ಸೆಕೆಂಡ್ ಮುಂಚೆ ಹೇಳತ್ ತಾನೆ. ನಾನ್ ಬಿದ್ದು ಸತ್ತೋಗಿದ್ದಿದ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗ್ತಾ ಇತ್ತಾ? ನಿಮ್ಮ ಅಣ್ಣಂಗೆ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ಸ್ ಮಚ್ಚ, ದೇವ್ರು ಬಂದಾಗ ಅಡ್ಡ ಬಂದು ನನ್ನನ್ನು ಕಾಪಾಡಿದ್ಯಾ. ನಮ್ಮ ಅಣ್ಣಂಗೆ ಏನೂ ಆಗಿಲ್ಲ ತಾನೆ? ಏನು ಆಗಲ್ಲ ಪೂರ್ಣಿ, ನಾನು ಹೋದ್ಮೇಲೆ ಮಕ್ಕದ ಮೇಲೆ ನೀರು ಹೆಚ್ಚು ಸರಿ ಹೋಗ್ತಾನೆ. ವಿಲನ್ಗಳು ಇಷ್ಟ ಬೇಕಾ ಸಾಯ್ತಾರಾ? ಇನ್ನು ನಮ್ಮ ಲವ್ಗೆ ಏನೇನು ಪ್ರಾಬ್ಲಮ್ ಕೊಡ್ಬೇಕು? ನೀನೇನು ವರಿ ಮಾಡ್ಕೋಬೇಡ ಡಾರ್ಲಿಂಗ್. ನಾನು ಇವನು ನಮ್ಮ ತಂಟೆಗೆ ಬರ್ದೇ ಇರ್ತಾರ ನೋಡ್ಕೊಂತೀನಿ. ಏನೇನು ಒಬ್ಬನೇ ಡಾನಿಲ್ಲೇ? ಯಾರು ಇಲ್ವಾ? ನಮಗೂ ಇದಾರಮ್ಮ, ಬರ್ಲಾ? ಮೈ ತುಂಬ ಬಟ್ಟೆ ಹಾಕೊಂಡ್ ಮನಿಕೋ, ಸೊಳ್ಳೆಗಳು ಕಚ್ತವೆ. ಅಮ್ಮ ಕಾಲ್ ಎತ್ತಿದೆ, ಲವ್ ಮಾಡಕ್ಕೆ ಆಗಲ್ವಾ? ಅಯ್ಯೋ, ಗೇಟ್ ಓಪನ್ ಮಾಡ್ಕೊಂಡು ಹೋಗ್ಬಾರ್ದಾ? ಏನೋ ಹೀರೋಯಿಸಮ್ ತೋರ್ಸೋಣ ಅನ್ಕೊಂಡೆ. ನಾನು ಹೀರೋ ಆಗೋದು ನಿಂಗೂ ಇಷ್ಟ ಇಲ್ವಾ? ಸರಿ ಬಿಡು, ಬಾಯ್ ಬಾಯ್. ಏನಾಯ್ತಣ್ಣ, ಇಲ್ಲಿ ಯಾಕೆ ಮಲಗಿದ್ಯಾ? ಅಲ್ಲಮ್ಮ, ಮಾಡಿತ್ರ ಏನೋ ಸದ್ದಾಯ್ತು ಅಂತ ನೋಡಕ್ ಬಂದೆ. ಯಾವನು ಜೋರ ತಲೆ ಮೇಲೆ ಬಿದ್ದು ಓಡೋಗ್ಬಿಟ್ನಮ್ಮ. ನೀನ್ ಯಾಕಮ್ಮ ಈಚೆ ಬರೋಕ್ ಹೋದೆ? ನಡಿಯಮ್ಮ ಒಳಗೆ. ಅಯ್ಯಮ್ಮ, ನಾಳೆಯಿಂದ ಇನ್ನಿಬ್ರು ಕಾವಲು ಜಾಸ್ತಿ ಆಗ್ತೀನಿ. ಈ ನನ್ನ ಮಕ್ಕಳು ಕುಡಿದ್ಬಿಟ್ಟು ಎಲ್ಲಿ ಬಿದ್ದವರು ನೋಡ್ಕೊತೀನಿ. ನಿಂಗೆ ಗೊತ್ತಿವನು? ಅಯ್ಯೋ, ನನ್ ಲವ್ ಒಂದ್ಸಲ ಹೆಲ್ಪ್ ಮಾಡಿದ್ದ. ಎಲ್ಲೋದ್ಲು? ಆಮೇಲೆ ಅವಳು ಗಂಡ ಬಂದು ಕರ್ಕೊಂಡು ಹೋಗ್ಬಿಟ್ಟ. ನಾನು ಸುಮ್ಮನೆ ನಮ್ಗೆ ಯಾಕೆ. ನಮಸ್ಕಾರ ಅಣ್ಣ ಇದಾರೆ ಒಳಗವ್ರೆ. ಇವನಿಗೆ ಡೀಲ್ ಕೊಟ್ರೆ ಎಂತ ದೊಡ್ಡನಾದ್ರೂ ಬಾಯಿ ಮುಚ್ಚಿಸ್ಬಿಡ್ತಾನೆ. ಟೋಕನ್ ಎಷ್ಟಪ್ಪ ಕೊಡ್ಬೇಕು? ಇವಂದು ಲವ್ ಡಿಸಪಾಯಿಂಟು, ಅದಕ್ಕೆ ಲವ್ ಡೀಲ್ ದುಡ್ಡೇ ಕೇಳಲ್ಲ. ಇವ್ ನಮಗ್ ಸಾಥ್ ಕೊಡ್ತಾನ? ನೋಡೋಣ ನಿನ್ ಟೈಮ್ ಹೆಂಗಿದೆ ಅಂತ. ಇವನು ತುಂಬಾ ಜನ ಲವರ್ಸ್ ಗೆಲ್ಪ್ ಮಾಡಿದಾನೆ. ಯಾಕೆ ಗೊತ್ತಾ? ಒಂದ್ ಟೈಮಲ್ಲಿ ಈ ಮುದವೇನು ಸಿನ್ಸಿಯರ್ ಆಗಿ ಲವ್ ಮಾಡ್ತಿತ್ತು. ಗುಬ್ಬಿ ಊಟಕ್ ಬಾರೋ. ಇವತ್ ನನಗೆ ಊಟ ಬೇಡವಾ? ಯಾಕೋ? ಇವಳು ನನ್ನ ರಿಜೆಕ್ಟ್ ಮಾಡಿದ ದಿನವಾ ಇವತ್ತು. ನಾನು ಊಟ ಮಾಡಲ್ಲವಾ? ಈ ಬೇವರ್ಸಿ ಮುಂಡೆ ನೀನು ಮರ್ತಿಲ್ವೇನೋ ನೀನು? ಇವಳಿಗಿಂತ ಟಾಪ್ ಟಾಪ್ ಫಿಗರ್ ಸಿಗ್ತಾರ ಕಣೋ. ನಿನಗೆ ಲವ್ ಬಗ್ಗೆ ಗೊತ್ತಿಲ್ಲ ಕಣವಾ? ಊಟ ಮಾಡಿ ನೀನು. ಏಯ್, ನಿಂಗೆ ಅಂತ ಪೆಸಲಾಗಿ ಉಡಾ ಹೊಡ್ಸಿದ್ದೀನಿ ಕಣೋ. ಯಾವಾಗ ಏನ ಉಡಾ ಓಡಿಸಿದ್ಯಾ? ಹ್ಞೂ ಕಣೋ. ಸರಿ, ಬರ್ತೀನಿ ನಡಿ. ನಂಗೆ ಗೊತ್ತು ಕಣೋ, ಅವಳಿಗಿಂತ ನಿಂಗೆ ಉಡದ್ಮೇಲೆ ಪ್ರೀತಿ ಜಾಸ್ತಿ. ನನ್ ಬಂಗಾರ. ಇವ್ರ ಗುಬ್ಬಿ ಅಣ್ಣ. ಓ, ಯಾರ ಇವನು? ಆ ಉಡ ನೋಡ್ದವ್ರು ನೀವೇ ಏನ್ರೋ? ಅಯ್ಯೋ, ಉಡಾನ ನಮ್ ಲೈಫ್ ಅಲ್ಲಿ ಒಂದ್ ಪಲ್ಲಿನೂ ಹೊಡೆದಿಲ್ಲ ಅಕ್ಕ. ಅಣ್ಣ ನಮಸ್ಕಾರ. ಇವನೇ ಸತ್ಯ ಅಂತ. ನಮಸ್ಕಾರ ಅಣ್ಣ. ಅಣ್ಣ, ಇವನೊಂದು ಹುಡ್ಗಿನ್ ಲವ್ ಮಾಡ್ತಾವನೆ. ಅವ್ರ ಅಣ್ಣಂದೊಂಚೂರು ಕ್ವಾಟ್ಲೆ ಅಣ್ಣ. ನೀವೇ ಹೆಂಗಾದ್ರು ಮಾಡಿ ಹೆಲ್ಪ್ ಮಾಡ್ಬೇಕು. ನಾವ್ ನಿಮ್ಮೇರ ಹುಡುಗ್ರ ಅಣ್ಣ. ಇಲ್ಲೇ ಟ್ಯಾಟೋ ಅಂಗಡಿ ಇಟ್ಕೊಂಡಿದೀವಿ. ನೀವ್ ಬನ್ನಿ, ಬೇಕಾದ್ರೆ ಫ್ರೀ ಆಗಿ ಟ್ಯಾಟೋ ಹಾಕೊಡ್ತೀವಿ. ಪ್ಲೀಸ್ ಹೆಲ್ಪ್ ಮಾಡಿ ಅಣ್ಣ. ಯಾರೋ ಆ ಹುಡುಗಿ ಅವ್ರ ಅಣ್ಣ? ಯಾರೋ ಭವಾನಿ ಅಂತೆ, ಏರಿಯಾಗೆ ಡಾನ್ ಅಂತೆ. ಯಾರ ಭವಾನಿನ? ಏಯ್, ಡಾನ್ ಇಲ್ಲಿರ್ಬೇಕಾರ ಅವನ್ ಯಾವ ಡಾನ್ ಅಲ್ಲೇ? ನಮ್ ಮುಂದೆ ಅವರಲ್ಲ, ಡೌನ್ ಮಗ. ಅವನೇ ಎತ್ಬಿಡು. ಅವ ನೀನ್ ಸುಮ್ನಿರು. ವೈರಿಗಳನ್ನ ನಮ್ ಸಮಕ್ ಬೆಳೆಗ್ ಬಿಡ್ಬೇಕು, ಆಗ್ಲೇ ನಮಗ್ ಬೆಲೆ ಬರೋದು. ಭವಾನಿ ತಂಗಿನ ಲವ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ಯಾ. 1 ವೇನಾ 2 ವೇನಾ? ನಿನ್ನೆ ರಾತ್ರಿ ಡಿಸೈಡ್ ಆಯ್ತಣ್ಣ, 2 ವೇ. ಓ, ವೆರಿ ಗುಡ್. ನೀವಿಬ್ರು ಜೋಡಿ ಹಕ್ಕಿ ತರ ಹಾರಾಡ್ಕೊಂಡು ಆರಾಮಾಗಿ. ಓಕೆ, ನಿಮ್ಮನ್ನ ಯಾರು ಟಚ್ ಮಾಡದಿರೋ ಹಾಗೆ ನಾನ್ ನೋಡ್ಕೊಂತೀನಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ಉಸಿರೊಳಗೆ ಬಚ್ಚಿಡುವೆ ಕೈ ಚಾಚು, ನನ್ನ ಕಣ್ಣೊಳಗೆ ಮುಚ್ಚಿಡುವೆ ಕೈ ಚಾಚು. ನಿನ್ನ ನಂಬಿ ಬಂದಿರುವೆ ಕೈ ಚಾಚು,
ಮನಸ್ಸಿನ ಒಳಗೆ ಖುಷಿ ಇದೆ ನೂರು. ನಮ್ಮದೇ ಲೋಕ ಬೇಡ ಇನ್ಯಾರು. ದಿನ ಕ್ಷಣ ನನ್ನ ಕೊನೆಯವರೆಗೆ ನನಗೆ ಎಲ್ಲವೂ ನೀನೇ. ಕೊನೆ ಉಸಿರು ಇರುವವರೆಗೂ ನಿನ್ನ ಜೊತೆಗೆ ಇರುವೆ. ಉಸಿರೊಳಗೆ ಬಚ್ಚಿಡುವೆ ಕೈ ಚಾಚು. ನನ್ನ ಕಣ್ಣೊಳಗೆ ಮುಚ್ಚಿಡುವೆ ಕೈ ಚಾಚು. ಕೊಲ್ಲೋ ಆಯುಧವ ತರಲಿ. ನಿನ್ನ ನೆರಳಿಗೂ ನೋವಾಗಲು ಬಿಡೆನು. ನಿನ್ನ ಕಣ್ತುಂಬಲು ಅವಕಾಶ ಕೊಡೆನು. ನನ್ನ ಎಲ್ಲ ಖುಷಿಯನ್ನು ನಿನ್ನ ಅಂಗೈಲಿಡುವೆ. ನಿನ್ನೊಳಗೆ ನಾನಿರುವೆ ಕೈ ಚಾಚು. ನಾನು ನಿನ್ನ ತೋಳ ತಪ್ಪಿರುವೆ ಕೈ ಚಾಚು. ನಿನ್ನ ಕಿರು ಬೆರಳ ಹಿಡಿದಿರುವೆ ಕೈ ಚಾಚು. ಚಂದಿರನು ಬರುವ ದುಂಬಿಗಳು ಬಂದು ಹೂಗಳಿಗೆ ಸಿಗುವ. ನೀ ಕಣ್ಣುಚ್ಚಿ ನಗುವಾಗ ಬರಲೇ. ನೀ ಮುನಿದಾಗ ಕಚಗುಳಿಯ ಕೊಡಲೇ. ಪ್ರತಿದಿನವೂ ನಮ್ಮ ಮಾತು ಹೊಸ ಹಾಡಾಗಿರುವುದು. ಉಸಿರೊಳಗೆ ಬಚ್ಚಿಡುವೆ ಕೈ ಚಾಚು. ನನ್ನ ಕಣ್ಣಲ್ಲೇ ಮುಚ್ಚಿಡುವೆ ಕೈ ಚಾಚು. ನಿನ್ನ ನಂಬಿ ಬಂದಿರುವೆ ಕೈ ಚಾಚು. ಏನ್ರಿ ಇನ್ಸ್ಪೆಕ್ಟ್ರೆ? ಸರ್, ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ನಡೀತಿದೆ. ಜನಗಳೆಲ್ಲ ಹೋಗಿ ಮೀಡಿಯಾದವ್ರ ಹತ್ರ ಕಂಪ್ಲೇಂಟ್ ಮಾಡಿದ್ದಾರೆ. ಮೀಡಿಯಾದವರು ನಮ್ಮನ್ನು ಕ್ವಶನ್ ಮಾಡ್ತಿದ್ದಾರೆ. ಏನ್ರಿ, ಮೊದಲೆಲ್ಲ ಜನಗಳು ಏನೇ ಗಲಾಟೆ ಆದ್ರೂ ಪೊಲೀಸ್ನವ್ರಿಗೆ ಬಂದು ಕಂಪ್ಲೇಂಟ್ ಕೊಡೋರು. ಈಗ ಮಾತೆತ್ತಿದ್ರೆ ಮೀಡಿಯಾದಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ಯಾಕೆ? ನಿಮ್ಮ ಡಿಪಾರ್ಟ್ಮೆಂಟ್ ಅವರು ಯೂಸ್ಲೆಸ್ ಅಂತಲೇ? ಏನ್ರಿ ಅದು ಗಲಾಟೆ?
ಒದ್ದೆಲ್ಲರನ್ನು ಒಳಗೆ ಹಾಕ್ರಿ. ಸರ್, ಗಲಾಟೆಗಳಾಗ್ತಾ ಇರೋದು ನಿಮ್ಮ ಹುಡುಗರ ಮಧ್ಯೆ ಸರ್. ನಮ್ಮ ಹುಡುಗ್ರ? ಹೌದು ಸರ್. ಯಾರ್ರೀ ಅದು? ಆ ಭವಾನಿ ಮತ್ತೆ ಗುಬ್ಬಿ ಕಡೆಯವರು ಸರ್. ಆ 2 ಗ್ಯಾಂಗ್ ಹುಡುಗರು ಇಲ್ಲಂದ್ರಲ್ಲಿ ಹೊಡೆದಾಡ್ತಿದ್ದಾರೆ. ಆ ಹುಡುಗರು ನಿಮ್ಮ ಕಡೆಯವರು ಅಂತ ಗೊತ್ತಾಯ್ತು. ಅದಕ್ಕೆ ನಿಮ್ಗೆ ಇನ್ಫಾರ್ಮ್ ಮಾಡೋಣ ಅಂತ ಬಂದೆ. ಇಲ್ಲಿ ನೋಡ್ರಿ, ಅವರಿಬ್ರು ನಂಗೆ ಭಾಳ ಬೇಕಾದವರು. ನನ್ನ 2 ಕಿಡ್ನಿಗಳಿದ್ದ ಹಾಂಗ್ರಿ ಅವರು. ಅವರಿಬ್ರು ಅದು ಯಾಕೆ ಹೊಡೆದಾಡ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ನಾನು ಕರೆಸಿ ವಿಚಾರ ಮಾಡ್ತೀನಿ ಬಿಡಿ, ನೀವು ಹೊರಡಿ. ಮೀಡಿಯಾದವ್ರು ಕೇಳಿದ್ರೆ ನಮ್ಮ ಕಡೆ ಹುಡುಗರು ಅಂತ ಹೇಳಿ ಬಿಡ್ಬೇಡಿ. ಆ ಅಪೋಸಿಷನ್ ಪಾರ್ಟಿ ಹುಡುಗರು ಅಂತ ಹೇಳಿ. ಓಕೆ ಸರ್. ವಯಸ್ಸೆಷ್ಟಾಯ್ತಲ ಮಗ ನಿನ್ಗೆ? 35. 35 ಆಗೋಯ್ತಾ? ನನ್ ಕಣ್ಗೆ ಇನ್ನು 20ರಂಗೆ ಕಾಣ್ತಿಯಲ್ಲೋ ಕಂದ. ಹಿಂಗೆ ಅನ್ಕೊಂಡ್ ಕುತ್ಕೊಂಡ್ರೆ ಅಣ್ಣಂಗ 50 ಆಗೋಯ್ತದೆ. ಮೊದ್ಲು ಅವ್ರಿಗೊಂದ್ ಮದ್ವೆ ಮಾಡೋದ್ ಕಲೀರಿ. 3 ನಿಮ್ಮಂತ ಬೇವರ್ಸಿಗಳ ಜೊತೆ ಇದ್ರೆ ಅವನ್ಗೆಲ್ಲ ಮದ್ವೆ ಆಗ್ಬೇಕು ಅಂತ ಮನ್ಸ್ ಬರ್ತದೆ. ಅಣ್ಣ ಹಳೆ ಹುಡುಗಿ ಫ್ಲಾಶ್ ಬ್ಯಾಕ್ ಅಲ್ಲೇ ಇದ್ರೆ ಇನ್ನು ಹೊಸ ಹುಡುಗಿ ನಾವೆಲ್ಲಿಂದ ತೋರ್ಸೋದು? ಎತ್ಬಿಡ ಅವಳ. ಅವಳೆ ಕೈ ಎತ್ತವಳೆ, ಇನ್ ನಾವೇನ್ ಎತ್ತದು? ಅವಳು ಕೈ ಎತ್ತಿರ್ಬೋದು, ಆದ್ರೆ ಈ ಗುಬ್ಬಿ ಹಾಟಲ್ಲಿ ಗೂಡ್ ಕಟ್ಟೋಗಿದ್ದಾಳೆ. ಒಂದಲ್ಲ ಒಂದ್ ದಿವಸ ವಾಪಸ್ ಬಂದೇ ಬರ್ತಾಳೆ. ಆರೋಗಿರೋ ಅಕ್ಕಿ ಬಗ್ಗೆ ಯೋಚನೆ ಮಾಡ್ಕೊಂಡು ಗೂಡ್ ಖಾಲಿ ಆಗ್ಬಿಟ್ಕೋತಿಯಾ? ಕಸ ತುಂಬ್ಕೋತದೆ. ಹೊಸ ಅಕ್ಕಿನ್ ತಂದು ಗೂಡಲ್ಲಿ ಇಟ್ಕೊಂಡು ಸಾಕಕ್ಕೆ ಪ್ರಯತ್ನ ಪಡೋ. ಯಾವ್ದೋ ಇದು ಅಕ್ಕಿ? ಬಂದ್ರಪ್ಪ ಒಳಗಡೆ, ಅಲ್ಲೇ ಯಾಕೆ ನಿಂತಿದ್ದೀರಾ? ಬಾ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ಹ್ಯಾಪಿ ಬರ್ಡೇ ಅಣ್ಣ. ಇವಳೆ ಅಣ್ಣ ನನ್ನ ಡಾರ್ಲಿಂಗ್ ಪೂರ್ಣಿ. ಹಾಯ್. ವಿಶ್ ಮಾಡು. ಹ್ಯಾಪಿ ಬರ್ತ್ಡೇ. ವಿಶ್ ಯು ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನಮ್ ಗುಬ್ಬಿಗೆ ಒಳ್ಳೆ ಅಕ್ಕಿ ಜೋಡಿ ಆಯ್ತು ಅಂತ ಅನ್ಕೊಂಡೆ ಕಣೋ. ಇವನೆಲ್ಲಿಂದ ಬಂದ ಲೂಜು? ಎತ್ ಬಿಡು ಅವನ್ನ. ಸುಮ್ನೆ ನಿಂತ್ಕೊಳಕ ಅಣ್ಣ. ಥ್ಯಾಂಕ್ ಯು. ನಿಮ್ ಸಪೋರ್ಟ್ ಇಂದ ನಾನು ನಮ್ ಡಾರ್ಲಿಂಗ್ ಇಬ್ರು ಆರಾಮಾಗಿ ಓಡಾಡ್ಕೊಂಡಿದೀವಿ. ಆ ಹುಡ್ಗಿ ಹೋದ್ರೆ ಹೋಯ್ತು ಬಿಡ. ನಾವು ಅವಳಿಗಿಂತ ಒಳ್ಳೆ ಹುಡ್ಗಿನೇ ನಿನಗ್ ಸಿಗ್ತಾಳೆ. ಇಲ್ಲೇ ನಿಲ್ಸು. ಯಾಕೆ? ನಾನು ಇಲ್ಲೇ ಇಳ್ಕೋತೀನಿ. ಇಲ್ಲಿ ಯಾಕೆ? ಮನೆ ತನಕ ಬಿಡ್ತೀನಿ ಬಾ. ಬೇಡಪ್ಪ, ನಮ್ಮ ಅಣ್ಣ ನೋಡಿದ್ರೆ ಸುಮ್ನೆ ಪ್ರಾಬ್ಲಮ್. ನಮ್ ಬಾಸ್ ಗುಬ್ಬಿ ಇಲ್ವಾ ನಮ್ ಸಪೋರ್ಟ್ಗೆ? ನೀನ್ ಯಾಕೆ ಎದುರ್ಕೊಂತೀಯ? ಒಂದ್ ವಿಷಯ ಹೇಳು ಡಾರ್ಲಿಂಗ್. ನಿಮ್ ಗುಬ್ಬಿ ಅಣ್ಣ ಯಾಕೋ ನನ್ನೊಂಥರ ನೋಡ್ತಿದ್ದ. ಲುಕ್ ಮಾತ್ರ ಹಂಗೆ ವಜ್ರಮುನಿ ತರ. ಹಾರ್ಟು ತುಂಬಾ ಸ್ವೀಟು. ಆದ್ರೂ ನನಗೆ ಇವತ್ತು ನೀನು ನೋಡ್ತಾ ಇದ್ರೆ ಮೂಡ್ ಬರ್ತಾ ಇದೆ. ಹಲೋ ಸಮಾಧಾನ, ಅಷ್ಟೆಲ್ಲ ಸೀನ್ ಇಲ್ಲ. ಗುಡ್ ನೈಟ್. ಅದೇನ್ ಹುಡುಗಿರಪ್ಪ, ಹುಡುಗರು ಮೂಡ್ ಬಂದಾಗ ಮಾಡಕ್ಕೆ ಬಿಡಲ್ಲ. ಚಳಿ ಬೇರೆ ಆಗ್ತಾ ಇದೆ. ವಾಟ್ ಯು ಮೀನ್? ಐ ಮೀನ್ ಒಂದೇ ಒಂದ್ ಹಗ್ಗಷ್ಟೇ, ಆಮೇಲೆ ಏನೂ ಮಾಡಲ್ಲ. ಮದರ್ ಪ್ರಾಮಿಸ್.
ಬಾಯ್ ಗುಡ್ ನೈಟ್. ಯಾರ ಅವನು? ನಿನ್ನ ಜಿಲ್ಲೆ ಪಾಪಿ ನನ್ನ ಮಗನೇ, ಬೇರೆ ಟೈಮೇ ಸಿಕ್ಕಿಲ್ವ ನಿನ್ನ ಕೆಮ್ಮಕ್ಕೆ? ಅಯ್ಯೋ ತಗೋ. ಬೇಡ ಬಿಡೋಣ. ಯಾಕೋ? ಕಣ್ ತಂಪಾಗ್ಬಿಡ್ತು ಕಾರಣ, ಹಾಳಾದ್ ಕೆಂಪನ್ಬಿಡ್ತು ಕಾರಣ. ಐ ಆಮ್ ವೆರಿ ಸಾರಿ. ತೆಗೆದ್ ಬಿಟ್ಟ ಅಂದ್ರೆ ನನ್ ಮುತ್ತಿಕ ನಿನ್ಗೂ ಇಷ್ಟ ಅಲ್ವೇನೋ? ಗುಡ್ ನೈಟ್ ಅಣ್ಣ. ಮತ್ತೆ ಯಾವಾಗ ಬರ್ತೀರಣ್ಣ? ಬರೋ ಸರ್ ರಕ್ತ ಹಾಕೊಂಡ್ ಸತ್ತೋಗು ಬೇವರ್ಸಿ. ಬೇಜಾರ್ ಮಾಡ್ಕೊಂಬಿಡಿ ಅಣ್ಣ, ನೆಕ್ಸ್ಟ್ ಟೈಮ್ ಕೆಮ್ಮಲ್ಲ. ಅಣ್ಣ. ಲೇ ಗುಬ್ಬಿ. ಅಣ್ಣ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು, ಮನೆಗೆ ಬಾರೋ. ಇಷ್ಟೊತ್ತಲ್ಲ ಅಣ್ಣ? ನಾನು MLA ಆಗಿದ್ದೆ ಮಧ್ಯರಾತ್ರಿ ಅಲ್ವೇನಯ್ಯ. ನನ್ನ ವ್ಯವಹಾರಗಳೇನಿದ್ರು ಸರಿ ರಾತ್ರಿ ಅಂತ ನಿನಗೆ ಗೊತ್ತಿಲ್ವೇ? ಹೊರಟು ಬಾ. ಹುಡುಗರೇನಾದ್ರೂ ಬೇಕಾಗಿತ್ತಣ್ಣ? ಗಲಾಟೆ ಮಾಡೋದಕ್ಕಲ್ಲಯ್ಯ ನೀನು ಕರೀತಿರೋದು. ಗ್ಲಾಸ್ ಎತ್ತೋಣ, ಬೇಗ ಬಾ. ಸರಿ ಅಣ್ಣ. ಏಯ್, ಗ್ಲಾಸ್ಗಳನ್ನು ಟಚ್ ಮಾಡ್ರೋ, ಟಚ್ ಮಾಡ್ರೋ. ಲೈ, ನೀವಿಬ್ರು ನನ್ನ ಎರಡು ಕಿಡ್ನಿಗಳಿದ್ದ ಹಾಗೆ ಕಂಡ್ರು. ಅದ್ಯಾಕಿಬ್ರು ಒಬ್ರು ಮುಖ ಒಬ್ರು ನೋಡ್ದೆ ಮುಖ ಸಿಂಡರ್ಸ್ಕೊಂಡು ನಿಂತಿದ್ದೀರಲ್ಲ? ಹಾ, ಕೂತೋಳ 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 ಅಲ್ಲಿ, ಕೂತೋಳ ಕೂತ್ಕೊಳ ಅಲ್ಲಿ, ಕೂತೋಳ. ಇಲ್ಲಿ ನೋಡ್ರಿಯ್ಯ, ನಿಮ್ದೇನ್ ಸಮಸ್ಯೆ, ಏನ್ ಪ್ರಾಬ್ಲಮ್ಮು ನನ್ನ ಹತ್ರ ಹೇಳಿ, ನಾನು ಸಾಲ್ವ್ ಮಾಡ್ತೀನಿ. ಹೇಳೋ ಗೋಬಿ, ಹೇಳ, ಏನದು ಹೇಳ. ಅಣ್ಣ, ಇವನ್ ತಂಗಿನ ನಮ್ಮ ಹುಡುಗ ಲವ್ ಮಾಡ್ತಿದ್ದಾನೆ. ನಮ್ಮ ಹುಡುಗ ಅಂದ್ಮೇಲೆ ನಾನು ಸಪೋರ್ಟ್ ಮಾಡ್ಬೇಕು ತಾನೆ, ಅದಕ್ಕೆ ಇವನು ಉರ್ಕೊಂಡವನೆ. ಅಲ್ಲಣ್ಣ, ಇವನು ಹೇಳ್ತಾವನಲ್ಲ, ಒಂದ್ ವೋಟರ್ ಐಡಿ ಇಲ್ಲ, ಒಂದ್ ಆಧಾರ್ ಕಾರ್ಡ್ ಇಲ್ಲ, ಪುಟ್ಕೋಸಿ ಪೆಟ್ಟಿ ಅಂಗಡಿ ಮಾಡಿಕೊಂಡು ಟ್ಯಾಟು ಹಾಕೋನ್ಗೆ ನನ್ನ ತಂಗಿನ ಹೆಂಗಣ್ಣ ಕೊಡ್ಲಿ? ಏನು ವೋಟರ್ ಐಡಿ ತಾನೆ, ಮಾಡ್ಸೋಣ ಬಿಡು. ಲೇ ಗುಬ್ಬಿ, ನಿನಗೂ ಒಬ್ಳು ತಂಗಿ ಇದ್ದಿದ್ರೆ ಅವ್ನು ನೋವೇನು ಅಂತ ನಿನಗೆ ಅರ್ಥ ಆಗ್ತಿತ್ತು. ಅಣ್ಣ, ತಂಗಿ ಸೆಂಟಿಮೆಂಟ್ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಲವ್ ಸೆಂಟಿಮೆಂಟ್ ನನ್ಗೆ ಚೆನ್ನಾಗಿ ಗೊತ್ತಿದೆ. ಲವ್ ಮಾಡಿದ ಹುಡುಗಿನ ಮರೆಯೋದು ಅಷ್ಟು ಸುಲಭ ಅಲ್ಲ ಅಣ್ಣ. ನೋಡ್ತೇನೆ ಅವನ, ನೋಡ್ದ್ಯಾ? ಲೇ ಗುಬ್ಬಿ, ನನ್ನ ತಂಗಿ ಲೈಫ್ ಜೊತೆ ಆಟ ಆಡ್ಬೇಡ. ಹಾ ಲೇ, ನನ್ನ ತಂಗಿನ ನೀನೇನಾದ್ರೂ ಲವ್ ಮಾಡಿದಿದ್ರೆ ನಿನ್ಗೆ ಕೊಟ್ಟು ಮದುವೆ ಮಾಡ್ತಿದ್ದೆ ಕಣೋ. ಅದು ಬಿಟ್ಟು ಆ ಕಾಂಚ್ ಬೀಜ ನನ್ನ ಮಗನಿಗೆ ಮಾತ್ರ ನನ್ನ ತಂಗಿ ಕೊಡಲ್ಲ ಕಣೋ. ಲೇ ಗುಬ್ಬಿ, ಅವನ ಅಣ್ಣೆ ತಮ್ಮನೆ, ಅವನ್ಗೋಗಿ ಸಾಥ್ ಕೊಡ್ಲಿಕ್ಕೆ. ಭವಾನಿ ನಮ್ಮ ಹುಡ್ಗ ಕಣ. ಆ ಟ್ಯಾಟು ನನ್ನ ಮಗನ ಬಿಟ್ಟು ಹಾಕೋ. ಏನೋ ನೀವ್ ಹೇಳ್ತಿದ್ದೀರಾ ಅಂತ ನಾ ಬಿಡ್ತೀನಿ. ಆದ್ರೆ ಭವಾನಿ ಈಗ ಹೇಳದ್ನಲ್ಲ, ಅದನ್ನ ಇನ್ನೊಂದ್ಸಲ ಹೇಳಕ್ ಕೇಳಿ. ಒಂದ್ಸಲ ಏನೋ 1000 ಸಲ ಬೇಕಾದ್ರೂ ಹೇಳ್ತೀನಿ. ನನ್ನ ತಂಗಿನ ನಿನಗೆ ಬೇಕಾದ್ರೂ ಕೊಡ್ತೀನಿ, ಆ ಟಾಟು ನನ್ನ ಮಗನ ಮಾತ್ರ ಕೊಡಲ್ಲ. ಸರಿ ಭವಾನಿ, ಅವನು ನಿನ್ ತಂಗಿ ಸವಾಸಕ್ ಬರ್ದಿರಂಗೆ ನಾನ್ ನೋಡ್ಕೊಂತೀನಿ. ಒಡೆ ಅಂಡು ನನ್ನ ಕಿಡ್ನಿ ಪ್ರಾಬ್ಲಮ್ ಸಾಲ್ವ್ ಆಯ್ತು. ತೆಗಿರೋ.
ನಡಿಯೋ ಬೇಗ ಹೋಯ್ತಾ ಇದೀನಿ ತಡಿಯೋವು ನಡಿ ನಡಿ ಬೇಗ ಅದೇನ್ ತೂಕುಡ್ಸ್ತೀಯ ನೀನು ಏನು ಅವಳು ಇಷ್ಟು ಚಿಕ್ಕ ಮನೇಲಿ ಜೀವನ ಮಾಡ್ತಾಳ ಬೇಗ ಎತ್ಕೊಂಬಂದ್ರ ಏನು ಬೀಗ್ರ ಮನೆ ನೋಡಿದ್ರೆ ಒಳ್ಳೆ ಬ್ರಾಹ್ಮ್ರ ಮನೆ ಇದ್ದಂಗಿದ್ಯಲ್ಲೋ ಮಟನ್ ತಿನ್ನೋ ಹುಡ್ಗಿನಲ್ವೇನೋ ಪ್ರೀತಿಸದ್ ನೀನು ಮನೆ ನೋಡಿದ್ರೆ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಬ್ರಾಹ್ಮಣರ ಮನೆ ಅಂತ ಮನೆಗೆ ಜನವರ ಹಾಕ್ಬಿಟ್ಟವ್ರಲ್ಲೋ ಅವ್ವ ಅದು ಕೇಬಲ್ ವೈರು ಒಟ್ನಾಗೆ ನಮ್ಮ ವಂಶನ್ ಮಾತ್ರ ಹಾಳು ಮಾಡ್ಬೇಡಪ್ಪ ಪುಣ್ಯಾತ್ಮ ಗುಬ್ಬಿ ಇದೇನೋ ಇದಕ್ಕಿದ್ದಂಗೆ ಬರಕ್ಕೂ ಮುಂಚೆ ಒಂದು ಫೋನ್ ಮಾಡಬಾರ್ದಾ ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಅವಂಗೆ ನಾನು ಲವ್ ವಿಷಯ ಹೇಳ್ದೆ ಹುಡುಗಿಗೆ ಹೂ ಮುಡ್ಸ್ ಬರೋಣ ಅಂದ್ಲು ಎಲ್ಲಿ ನನ್ ಸೊಸೆ ಕರೀರಿ ಅವಳಿಗೆ ಹೂವ ಮುಡಿಸ್ಬಿಟ್ಟು ಬಾಯಿಗೊಂಚೂರು ಮಟನ್ ಹಾಕ್ತೀನಿ ಅಕ್ಕ ನನ್ ತಂಗಿ ಹೊರಗೋಗೋಳೆ ನೀವ್ ಒಳಗ್ ಬರ್ರಿ ಮಗ ನಿನ್ನ ಹತ್ರ ಹೊಸಿ ಪ್ರೈವೇಟ್ ಆಗಿ ಮಾತಾಡ್ಬೇಕಾಗಿತ್ತು ಪರವಾಗಿಲ್ಲ ಹೇಳು ನೀನ್ ಪ್ರೈವೇಟ್ ಆಗಿ ಒಳಗೆ ಕರ್ಕೊಂಡು ಹೋಗಿ ಹೇಳಿದ್ರು ನಮ್ಮವ್ವ ಬಿಡಕ್ಕಿಲ್ಲ ಏನಿಲ್ಲ ಮಗ ನಾನೇನೋ ನನ್ನ ತಂಗಿನ ನಿನ್ನ ಕೊಟ್ಟು ಮದುವೆ ಮಾಡಕ್ ರೆಡಿನೇ ಆದ್ರೆ ಅವಳು ಒಪ್ಪಬೇಕಲ್ಲ ನಿನ್ನ ನನ್ ಮಗನ್ಗೆ ಏನಾಗೈತೆ ಬನ್ನೂರ್ ಕುರಿ ಇದ್ದಂಗ ಅವನೇ ಆದ್ರೂ ನನ್ನ ತಂಗಿ ಒಪ್ಕೋಬೇಕಲ್ಲಕ್ಕ ಬೆಕ್ಕಿನ ಮರಿತಾರ ನನ್ನ ತಂಗಿನ ಮುದ್ದಾಗಿ ಸಾಕ್ಬಿಟ್ಟಿದ್ದೀನಿ ಅವಳ ಮನ್ಸು ನೋಯಿಸೋದಕ್ಕೆ ನನಗೆ ಇಷ್ಟ ಇಲ್ಲ ಮಗ ಹೆಂಗಾರ ಮಾಡಿದೀನಿ ಅವಳು ಆಲ್ಟ್ ಗೆಲ್ಬೇಕು ನಮ್ಗ ಆಲ್ಟು ಗಿಲ್ಟು ಅವೆಲ್ಲ ಗೆದ್ದ ಅಭ್ಯಾಸ ಇಲ್ಲ ಆಲ್ಟ್ ಕುಯ್ದೆ ಅಭ್ಯಾಸ ಅವ್ವ ನೀನೇನ್ ಕುಯ್ಯದ್ ಬೇಕಾಗಿಲ್ಲ ಸರಿ ಮಗ ನನಗೂ ಈ ತರ ಚಾಲೆಂಜ್ ಅಂದ್ರೆ ಇಷ್ಟ ಅವಳು ನನ್ನ ಲವ್ ಮಾಡಂಗ್ ಮಾಡ್ಬೇಕು ಅಷ್ಟೇ ತಾನೆ ಅವಳು ಮನ್ಸ್ ಗೆಲ್ಲೋದ ಸುಲಭ ಅಲ್ಲ ಮಗ ಆಲ್ರೆಡಿ ಅವಳ ಮನ್ಸಲ್ಲಿ ಆ ಟ್ಯಾಟು ನನ್ ಮಗ ಅವನೇ ನಿನಗೆ ಗೊತ್ತಲ್ಲ ಎತ್ಬಿಡ ಅವನ್ನ ಅವ್ವ ಇದು ಎತ್ತೋ ಮ್ಯಾಟ್ರ್ ಅಲ್ಲ ಅವಳ ಹೃದಯದಲ್ಲಿ ಲವ್ ಬಿತ್ತೋ ಮ್ಯಾಟ್ರ್ ಲವ್ ಬೀಜನ ಯಂಗ್ ಬಿತ್ತುತ್ತೀನಿ ಅಂತ ನೋಡ್ತಾ ಇರೋ ನಿನ್ ಲವ್ ಬೀಜ ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ಆ ಸತ್ತಿನ ಬೀಜ ಎತ್ಬಿಡ ಬೀಜನ ಏ ಬೇವರ್ಸಿ ಆಪಲ್ ಕಟ್ ಮಾಡ್ಕೊಟ್ರೆ ಅವ್ನಿಗೆ ತಲೆ ಓಡ್ತದೇನೋ ಮತ್ತೆ ತಲೆ ಮಾಂಸ ತಗೊಂಬಂದು ಚೆನ್ನಾಗಿ ತೊಳೆದು ಕಟ್ ಮಾಡ್ಬಿಟ್ಟು ಕೊಡು ಅವಾಗ ತಲೆ ಓಡ್ತದೆ ವಾವ್ ಅಣ್ಣ ಯಾರ್ದೋ ತಲೆ ತೆಗೆದು ಸ್ಕೆಚ್ ಆಗ್ತಾ ಇಲ್ಲ ಅವಳ ಮನ್ಸ್ ಹೆಂಗೆಲ್ಲೋದು ಅಂತ ಯೋಚನೆ ಮಾಡ್ತಾವ್ರೆ ಏ ನೀನ್ ಇಷ್ಟೊಂದ್ ತಲೆ ಕೆಡ್ಸ್ಕೊಂಡ್ ಕೂತ್ಕೊಳ್ಳೋದ ನಾನಿನ್ ನೋಡಕ್ ಆಯ್ತಿಲ್ಲ ಕಣೋ ಅವಳು ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ಅವಳೊಂದ್ ಎತ್ಬಿಡೋ ಅಕ್ಕ ಸ್ವಲ್ಪ ಸುಮ್ನೆ ಇರ್ತೀರಾ ಒಂದ್ ಗಂಡ್ಮಗುನ್ ಎತ್ಬಿಟ್ಟು ಊರವ್ರನ್ನೆಲ್ಲ ಎತ್ಬಿಡ ಅಂತ ಇರ್ತೀರಲ್ಲ ಅವಳನ್ನ ಹೆಂಗ್ ಹೊಲ್ಸ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು ನನ್ನ ಹುಡುಗಿ ಮೇಲೆ ಕಣ್ಣಾಗ್ತೀಯ ಖಜೂರ್ ಎತ್ಬಿಡೋ ಇವನ್ನ ಅಕ್ಕ ನಾನು ಹೇಳಿದ್ ಹಂಗಲ್ಲ ಅವಳನ್ನ ಹೊಲ್ಸ್ಕೊಳ್ಳೋ ಐಡಿಯಾ ನನ್ನ ಹತ್ರ ಇದೆ ಅಂದೆ ಏನೋ ಅದು ನನ್ಗೆ ಒಬ್ರು ಮಾಟ ಮಾಡೋ ಮಂತ್ರವಾದಿ ಗೊತ್ತಿದ್ದಾರೆ ಅವ್ರ ಹತ್ರ ಹೋದ್ರೆ ಆ ಹುಡುಗಿ ನಿನ್ನೆ ಲವ್ ಮಾಡೋ ತರ ಮಾಡ್ತಾರೆ ಕೊಳ್ಳೆಗಾಲದವ್ರು ಮಾಟ ಮಾಡಿದ್ರೆ ಮಿಸ್ಸೇ ಇಲ್ಲ ಸೋರ್ ಶಾಟ್ ಮಾಟ ಗೀಟ ಅಲ್ಲ ಈ ಕಾಲಕ್ಕೆ ವರ್ಕೌಟ್ ಆಗತ್ತೆ ಅಂತ್ಯ ಯಾಕಾಗಲ್ಲ ಅವ್ರ ಹತ್ರ ಮಾಟ ಮಾಡಿಸ್ಕೊಂಡವ್ರು ಎಷ್ಟೋ ಜನ ಮಿನಿಸ್ಟರ್ಗಳಾಗಿಲ್ವಾ ಅಷ್ಟೊಂದು ಫೇಮಸ್ ಅವರು ಸಿಂಗಲ್ ಅಂಡ್ ಮಾರ್ತಾಂಡ ಅಂದ್ರೆ ಇಡೀ ಕೊಳ್ಳೆಗಾಲ ಶೇಕು ಕರ್ಕೊಂಡೋಯ್ತೀನಿ ಬನ್ನಿ ಏ ಮಗ ಮಾಟ ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ಆ ಮಾರ್ತಾಂಡನ್ ಮುಂಡ ಇವನ್ ರುಂಡ ಎತ್ಬಿಡು ಏನೋ ಯೋಚನೆ ಮಾಡ್ತಿದ್ಯಾ ರೀಂ 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 ಕ್ಲೀಂ 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 ರಾವಣ ಕುಂಭಕರ್ಣ ಕಂಸ ಶಿಶುಪಾಲ ಜರಾಸಂಧ ಓಂ ರೀಂ ಕ್ಲೀಂ ಫಟ್ ಸ್ವಾಹಾ ಏಯ್ ಕ್ಯಾಚ್ ಇದನ್ನೇನ್ ಮಾಡ್ಬೇಕು ಗುರುಗಳೇ ಈ ನಿಂಬೆ ಹಣ್ಣಿನ ಮೇಲೆ ನೀನು ಲವ್ ಮಾಡ್ತಾ ಇರೋ ಹುಡುಗಿ ದೃಷ್ಟಿ ಬೀಳ್ಬೇಕು ಆಮೇಲೆ ನೋಡು ಅವಳೇ
ನಾಯಿ ತರ ನೀನ್ ಹಿಂದೆ ಅಲಿತಾ ಇರ್ತಾಳೆ. ಆದ್ರೆ ಗುರುಗಳೇ, ಅವಳು ಮನೆಯಿಂದ ಹೊರಗಡೆನೆ ಬರ್ತಿಲ್ಲ. ಎಕ್ಸಾಮ್ಗೆ ಓದ್ಕೊಂತವಳೆ. ಈ ನಿಂಬೆ ಹಣ್ಣು ಮೇಲೆ ಅವಳ ದೃಷ್ಟಿ ಹೆಂಗ್ ಬೀಳ್ಸೋದು? ಅವಳು ಫೇಸ್ಬುಕ್ ಅಲ್ಲಿ ಇದ್ದಾಳೆ ಗುರುಗಳೇ. ABCDFGHIJK ನಿಂಬೆ ಹಣ್ಣು ಫೋಟೋ ತೆಗಿ, ಅವಳು ಫೇಸ್ಬುಕ್ ಅಕೌಂಟ್ಗೆ ಟ್ಯಾಗ್ ಮಾಡು. ಸರಿ ಗುರುಗಳೇ. ನನ್ನ ಫೀಸ್ ನನ್ನ ಅಕೌಂಟ್ಗೆ ಡೆಬಿಟ್ ಮಾಡಿ. ಗುಬೆ ಪವರ್ಫುಲ್ ಮಂತ್ರವಾದಿ ಅಂತ ಇವನ್ನ ಹೇಳಿದ್ದು. ಒಂದ್ ಕೈ ಲ್ಯಾಪ್ಸ್ ಆಗೈತಲ್ಲ, ಇವನ್ ಯಾವ ಸೀಮೆ ಮಾಟ ಮಾಡ್ತಾನ? ಅಣ್ಣ ಪವರ್ಫುಲ್ ಆಗಿ ಮಾಟ ಮಾಡಿದ್ದಕ್ಕೆ ಅದು ಉಲ್ಟಾ ಹೊಡೆದು ಅವ್ನ ಕೈ ಲ್ಯಾಪ್ಸ್ ಆಗಿರೋದು. ಸಖತ್ತಾಗಿ ಮಾಡ್ತಾನಣ್ಣ. ಬನ್ರಣ್ಣ. ಹಂಗಂತೀಯ? ಹ್ಞೂ ಅಣ್ಣ, ಬನ್ನಿ ಅಕ್ಕ. ರಾವಣ ಶಿಶುಪಾಲ ಜರಾಸಂಧ ಕುಂಭಕರ್ಣ, ರಾವಣ ಕುಂಭಕರ್ಣ ಕಂಸ ಶಿಶುಪಾಲ ಜರಾಸಂಧ. ಗುರುಗಳೇ, ಇವರು ನಮ್ಮ ಅಣ್ಣ ಗುಬ್ಬಿ ಅಂತ ನಮ್ಮ ಏರಿಯಾಗೆ ದೊಡ್ಡ ಆನು. ನಮಸ್ತೆ. ಯಾವ್ದು ಇದು ದೆವ್ವಲೇ? ದೆವ್ವ ಅಲ್ಲ, ನಮ್ಮವ್ವ. ಇದು ಅವ್ವನ? ಎಲ್ಲೋ ಮಿಸ್ಟೇಕ್ ಆಗಿದೆ. ಬಾಂದಿಸ್ಯಾ ಗುರುಗಳೇ, ನಮ್ ಬಾಸು ಒಂದ್ ಹುಡ್ಗಿನ್ ಲವ್ ಮಾಡ್ತಾವ್ರೆ. ಆ ಹುಡುಗಿ ಇನ್ನೊಬ್ಬನ್ ಲವ್ ಮಾಡ್ತಾವಳೆ. ಆ ಹುಡುಗಿ ನಮ್ ಬಾಸ್ನೇ ಲವ್ ಮಾಡತಾರ. ನೀವೇ ಏನಾದ್ರೂ ಮಾಡ್ಬೇಕು ಗುರುಗಳೇ. ಬೆಳಗ್ಗಿಂದ ಬರೀ ಲವ್ ಕೇಸ್ಗಳೇ ಆಗೋಯ್ತು. ಗುರುಗಳೇ, ಒಂದ್ ಹುಡುಗಿ ಹೃದಯಕ್ಕೆಲ್ಲ ಯೋಗ್ಯತೆ ಇಲ್ಲ ಅಂದ್ರೆ ಇವನ್ ಯಾವ ಸೀಮೆ ಡಾನ್? ಡಾನ ಸಿಟ್ ಡೌನ್. ನೀವು ಕೂತ್ಕೊಳ್ಳಿ ಅಕ್ಕ. ಪ್ರೇಮ ದಿಗ್ಬಂಧನ ಹಾಕೊಡ್ತೀನಿ. ಕ್ಯಾಶ ಕಾರ್ಡ್ ಯಾವ್ದಾರು ಸರಿ. ಓಂ ರೀಂ ರೀಂ ಕ್ರೀಂ ರೀಂ ಕ್ರೀಂ 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 ಫಟ್ ವ್ಯಾಸ ತ್ರಿಜ್ಯ ತ್ರಿಭುಜ ಚತುರ್ಭುಜ ಲವ್ 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 ಲವ್. ಇದನ್ನೇನ್ ಮಾಡ್ಬೇಕು ಗುರುಗಳೇ? ಈ ಪ್ರೇಮ ಚೂರ್ಣನ ಆ ಹುಡುಗಿ ತಿನ್ನೋ ಹಾಗೆ ಮಾಡಬೇಕು. ಇದನ್ ತಿನ್ಸ್ಬೇಕಾ? ಹೌದು. ಸಿಂಪಲ್ ಆಗಿ ಒಂದ್ ನಿಂಬೆಹಣ್ಣು ಕೊಟ್ಟಿದ್ರೆ ಆಗೋಗಿರೋದು. ಹುಡುಗರ್ನ ಬಿಟ್ಟು ಅವಳ ಮನೆಗೆ ಕಟ್ಟಿಸ್ಬಿಡ್ತಾ ಇದೆ. ಹೇಳದಷ್ಟು ಕೇಳೋ LKB. ಅವಳು ಆಲ್ರೆಡಿ ಲವ್ ಅಲ್ಲಿ ಇರೋದ್ರಿಂದ ನಿಂಬೆ ಹಣ್ಣು ವರ್ಕೌಟ್ ಆಗಲ್ಲ. ಈ ಪ್ರೇಮ ಚೂರ್ಣ ಅವಳು ತಿಂದ್ರೆ ಅವಳಲ್ಲಿರೋ ಹಳೆ ಪ್ರೇಮ ಕರಗಿ ನಿನ್ನ ಮೇಲೆ ಹೊಸ ಪ್ರೇಮ ಹುಟ್ಕೊಳ್ಳುತ್ತೆ. ಅಂಡರ್ಸ್ಟುಡ್? ಸರಿ ಗುರುಗಳೇ, ನೀವ್ ಹೇಳ್ದಂಗೆನೆ ಮಾಡ್ತೀನಿ. ಗುಡ್ ಬಾಯ್. ಗುರುಗಳೇ, ನಾನ್ ಸ್ಲಿಮ್ ಆಗ್ಬೇಕು, ಕ್ಲೂಟ್ ಆಗ್ಬೇಕು. ಏನಾರ ಚೂಡ ಇದ್ರೆ ಕೊಡಿ ಗುರುಗಳೇ. ಪಾರ್ಲರ್ ಮಾಡ್ಬಿಟ್ಟಲ್ಲ. ಅಣ್ಣ, ಮಾಟ ಮಾಡ್ಸಿರೋ ಚೂರ್ಣನ ಈ ಕೇಕ್ ಮಧ್ಯದಲ್ಲಿ ಇಟ್ಟಿದ್ದೀನಿ. ಈ ಪೀಸ್ ಹೆಂಗಾದ್ರೂ ಅವಳ ಬ್ಯಾಗ್ ಹಾಕ್ಬಿಡಿ. ಏನೇನೋ ಎಲ್ಲೆಲ್ಲೋ ಹಾಕಿದ್ದೀನಿ. ಈ ಕೇಕ್ನ ಅವಳ ಬಾಯಿಗೆ ಹಾಕಕ್ಕಾಗಲ್ವಾ? ನೋಡ್ತಾ ಇರೋ. ನಮಸ್ಕಾರ ಅಣ್ಣ. ನಮಸ್ತೆ ಅಣ್ಣ. ಅಣ್ಣ ನಮಸ್ಕಾರ. ಮಗ ಮನೆ ಬರ್ಡೇಗೆ ಬರಕ್ಕಾಗ್ಲಿಲ್ಲ, ಎಲೆಕ್ಷನ್ ಒಳಗೆ ಬಿಸಿ ಇದ್ದೆ. ಪರವಾಗಿಲ್ಲ, ಇನ್ನೊಂದು ಸಾರಿ ಬರ್ಡೇ ಮಾಡ್ಕೊಳ್ತಿದ್ಯಾ. ದೇವ್ರು ನನಗೆ ಒಳ್ಳೇದು ಮಾಡ್ಲಿ. ಥ್ಯಾಂಕ್ ಯು. 100 ವರ್ಷ ಚಂದ ಬಾಡು. ನಿಮ್ಮ ಆಶೀರ್ವಾದ. ಅಣ್ಣ ಅಂತ CM ಫೋನ್ ಅಣ್ಣ. CM ಕರ್ಲಿಕ್ಕುಂಟು, ಬರ್ತೇನೆ. ಸರಿ, ಓಡ್ ಬನ್ನಿ. ಹೇಳಿ. ಇದೇನಣ್ಣ ಸರ್ಪ್ರೈಸು? ಮೊನ್ನೆ ತಾನೇ ಒಂದ್ ಬರ್ತಡೇ ಮಾಡ್ಕೊಂಡ್ರಿ, ಇವತ್ ಮತ್ತೆ ಮಾಡ್ಕೊಂತ ಇದೀರಾ? ಅದು ನನ್ನ ಸ್ಕೂಲ್ ಡೇಟ್ ಆಫ್ ಬರ್ತ್. ಇದು ನಂದು ನಿಜವಾದ ಡೇಟ್ ಆಫ್ ಬರ್ತ್. ಏ ಗುಬ್ಬಿ, ಕೇಕ್ ತಗೊಂಡು ಅವ್ಳ ಬಾಯಿಗೆ ತುರ್ಕೋ. ಅವ್ವಾ, ಕೇಕ್ ಕಟ್ ಮಾಡಿ ಅವಳ ಬಾಯಿಗೆ ಹಾಕ್ತೀನಿ. ನೀನ್ ಟೆನ್ಷನ್ ತಗೊಂಡ ಸುಮ್ಮನೆ ಇರು. ನಿಮ್ ತಾಯಿ ನಿಮ್ಮೇಲಿಟ್ಟಿರೋ ಪ್ರೀತಿ ನೋಡಿದ್ರೆ ನನಗೂ ತಾಯಿ ಬೇಕು ಅಂತ ಫೀಲ್ ಆಗ್ತಿದೆ. ಕೇಕ್ ತಿನ್ನವ್ವ, ಪ್ರೀತಿ ಸಿಕ್ಕುತ್ತೆ. ಕೇಕ್ ತಿಂದ್ರೆ ಪ್ರೀತಿ ಸಿಗುತ್ತಾ? ನಿಮ್ಮ ಅವ್ವನ್ ಲಾಜಿಕ್ ಯಾರು ತಗಲ್ವಲ್ಲಣ್ಣ? ಅಕ್ಕ, ತಂದೆ ಪ್ರೀತಿ ಸಿಗ್ಬೇಕಂದ್ರೆ ಏನ್ ತಿನ್ಬೇಕು? ತಲೆ ಮಾಂಸ ತಿನ್ನೋ ಸತ್ಯ. ಅವ್ವಾ, ಕೇಕ್ ಕಟ್ ಮಾಡೋರ್ಗು ಸುಮ್ಮನೆ ಇರವ್ವ. ಅಣ್ಣ, ಮಾಡ್ಸೋದ್ವಿ. ನಿಮ್ಮ ಅವ್ನ ಬಾಯಿ ಮುಚ್ಚೋದಕ್ಕೂ ಒಂದ್ ಮಾಟ ಮಾಡಿಸ್ಬೋದಾಯ್ತು. ಕೇಕ್ ಕಟ್ ಮಾಡೋಣ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಅಣ್ಣ, ಹ್ಯಾಪಿ ಬರ್ಡೇ ಟು ಯು. ಅರೆ ಅಣ್ಣ, ಬರ್ತಡೇ ಬಾಯ್ ನೀನು ಫಸ್ಟ್ ನೀನ್ ತಿನ್ಬೇಕು. ತಿನ್ಸು ತಿನ್ಸು.
ತಿನ್ನಿ 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 ರಾವಣ, ಕುಂಭಕರ್ಣ, ಕಂಸ, ಶಿಶುಪಾಲ. ಗುರುಗಳೇ, ಇದೇನು ನಿಮ್ ಗುರುಗಳದ್ದು 2 ಕೈ ಲ್ಯಾಪ್ಸ್ ಆಗೋಗಿದೆ. ಲಾಸ್ಟ್ ಟೈಮ್ ಒಂದೇ ಅಲ್ವಾ ಆಗಿದ್ದು? ಹೌದಣ್ಣ, ಇರಿ ಕೇಳ್ತೀನಿ. ಗುರುಗಳೇ, ನೀವು ಕೊಟ್ಟಿ ಚೂರ್ಣನ ಆ ಹುಡ್ಗಿಗೆ ತಿನ್ಸಕ್ಕಾಗ್ಲಿಲ್ಲ. ಅವಳೇ ನಮ್ಮ ಅಣ್ಣಂಗೆ ತಿನ್ಸ್ಬಿಟ್ಲು. ಏನು ಆಗಲ್ಲ ತಾನೇ ಗುರುಗಳೇ? ನನಗೆ ಉಲ್ಟಾ ಹೊಡೆದೈತಲ್ಲೋ ಹಲ್ಕ ನನ್ ಮಕ್ಕ. ಅಣ್ಣ, ಈಗ್ಲಾದ್ರೂ ಗೊತ್ತಾಯ್ತಣ್ಣ ನಮ್ ಗುರುಗಳ ಮಾಟ ಎಷ್ಟ್ ಪವರ್ಫುಲ್ ಅಂತ. ಅಕ್ಕ ನೋಡ್ದೇನಕ್ಕ? ಇವನೇ ಕರೆಂಟ್ ಹೊಡೆದ್ ಕಾಗಿತಾರೆ ಆಗವ್ನೆ. ಇವನ್ ತವ ಏನ್ ಮಾಟ ಮಂತ್ರ ಮಾಡಿಸ್ತೀರಾ? ನಡಿರೋ. ಮಾಟ ನನಗೆ ಉಲ್ಟಾ ಹೊಡೆದಿದ್ದು ಅಲ್ದೆ ನನ್ನ ಬಗ್ಗೆ ಕಾಮೆಂಟ್ ಮಾಡ್ತೀರಾ? ನಿಮ್ಮನ್ನ ಇನ್ ಒಂದು ಕ್ಷಣ ಇಲ್ಲೇ ಇದ್ರೆ ಸುಟ್ಟು ಬೂದಿ ಮಾಡ್ಬಿಡ್ತೀನಿ. ಎಳ್ ಕೈಯೂ ಸ್ವಾಧೀನ ಇಲ್ಲ. ಚಡ್ಡಿ ಅಂಗಿ ಕೊಚ್ಚಿ ಅಪ್ಪಸ್ತಿ ವ್ಯವಸ್ಥೆ ಮಾಡೋ ಯ ಮಗ. ನಡಿಯೋ. ಏ ಗುಬ್ಬಿ, ನೀ ನನ್ ತಂಗಿನ ಪಟಾಯಿಸು ಅಂದ್ರೆ ಬರೀ ಎಣ್ಣೆ ಪೋಡ್ಕೊಂಡಿರ್ತೀಯ ಅಷ್ಟೇ. ಆ ಟಾಟು ನನ್ ಮಗ ನನ್ ತಂಗಿನ ಕರ್ಕೊಂಡು ಬೆಂಗಳೂರು ಗಲ್ಗಲ್ಲಿ ಸುತ್ತಾಡ್ತಾವನೆ. ನಾನೇ ಸಲ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ. ನೀನೇ ಸ್ಟೂಡೆಂಟು, ನೀನ್ ಮಾಸ್ಟರ್ ಪ್ಲಾನ್ ಮಾಡಿದ್ಯಾ? ಎಂತ ಮಾಸ್ಟರ್ ಆದ್ರೂ ಒಂದೊಂದ್ಸಲ ಮಾಡ್ತಾನೆ. ಈ ಸಲ ಮಾಡಿರೋ ಪ್ಲಾನು ಮಿಸ್ ಆಗಕ್ ಚಾನ್ಸೇ ಇಲ್ಲ ಭವಾನಿ. ಏನಿದು ಸಿಡಿ? ಈ ಸಿಡಿನ ನಿನ್ ತಂಗಿ ನೋಡೋ ತರ ಮಾಡೋ ಜವಾಬ್ದಾರಿ ನಿಂದು. ಅವಳು ಸಿಡಿ ನೋಡಿದ್ಮೇಲೆನೆ ನನ್ನ ಪ್ಲಾನ್ ವರ್ಕೌಟ್ ಆಗೋದು. ಲವ್ ಗುಬ್ಬಿ, ಈ ಸಿಡಿ ವ್ಯವಹಾರ ಮಾಡಿದವರೆಲ್ಲ ಇವತ್ತು ಜೈಲ್ ಸೇರ್ಕೊಂಡವ್ರೆ. ಅಂತದ್ದೇಲ್ಲ ಆಯ್ತೆ ಈ ಸಿಡಿಲಿ? ನಿನ್ ತಂಗಿ ಈ ಸಿಡಿ ನೋಡಿದ್ರೆ ಸತ್ಯನ್ ಮುಖ ನೋಡಕ್ಕೂ ಅಸಹ್ಯ ಪಡ್ತಾಳೆ. ಅಂತ ಮ್ಯಾಟ್ರ್ ಇದೆ. ಎಸ್. ಲೇ, ಕೊಡ್ಲ ಕೈನಾ? ಹೆಂಗ್ಲಾ ಮಾಡ್ದೆ ಇದನ್ನ? ಇದನ್ನ ನೋಡ್ತಾ ಇದ್ರೆ ನಂಗೆ ಮೂಡ್ ಬರ್ತದೆ ಕಣ್ಲಾ. ಇದೆಲ್ಲ ಟೆಕ್ನಾಲಜಿ ನಿನಗೆ ಅರ್ಥ ಆಗಲ್ಲ. ನಿನಗ್ ಮೂಡ್ ಬರ್ಲಿ ಅಂತ ಮಾಡ್ತಿಲ್ಲ, ನಿನ್ ತಂಗಿ ಮೂಡ್ ಆಫ್ ಆಗ್ಲಿ ಅಂತ. ಏನಿದು? ನನ್ನ ಹೆಸರು ಪಾರ್ಸಲ್. ಏ ಪೂರ್ಣಿ, ಇದೇನ್ ಫೋನ್ ಮಾಡ್ದೆ ಬಂದ್ಬಿಡಿದ್ಯಾ? ಬಾ ಕೂತ್ಕೋ. ನಿನ್ ಜೊತೆ ಕೂತ್ಕೊಂಡು ಮಾತಾಡಕ್ ಬಂದಿಲ್ಲ. ನಿನ್ನ ನೋಡಕ್ಕೂ ಅಸಹ್ಯ ಆಗ್ತಿದೆ ನನಗೆ. ಛೀ, ಐ ಹೇಟ್ ಯು. ಪೂರ್ಣಿ, ನಾನೇನ್ ಮಾಡ್ದೆ? ಏನಾಯ್ತು ನಿನ್ಗೆ? ಕೂತ್ಕೊಂಡು ನೋಡು, ಗೊತ್ತಾಗತ್ತೆ. ಅಂತದೇನಿದೆ ಸಿಡಿಲಿ? ಬ್ಯಾಚುಲರ್ಸ್ ಪೂರ್ಣಿ, ಏನ್ ಮಗ ನಿಂದು ಬಿಡ್ದಿ ಸಿಡಿ ವ್ಯವಹಾರ? ಎಲ್ಲಾರ ಕಾಲೇ ತಗೊಬಿಟ್ಟು ಸೀಸಾಗ್ಬಿಟ್ಟೆ ಹೆಂಗೆ? ಎಲ್ಲ ಕಡೆ CCTV ಇದೆ, ಹುಷಾರಾಗಿರ್ಬೇಕು ತಾನೆ? ನನ್ ಬಗ್ಗೆ ಗೊತ್ತು ತಾನೆ ನಿಂಗೆ? ನೀನ್ ಎಂತ ಮುತ್ತು ಅಂತ ಗೊತ್ತು. CC ಕ್ಯಾಮ್ರಾಗೆ ಕ್ಯಾಪ್ ಹಾಕವ್ ನೀನು. ಓ ಬಾ ಸತ್ಯ, ಯಾಕೊಂಥರ ಡಲ್ ಆಗಿದೆಯಲ್ಲ? ಒಂದ್ ಎಡವಟ್ ಆಗ್ಬಿಟ್ಟೈತಣ್ಣ. ಯಾರೋ ಸರಿಯಾಗಿ ಹಾಕೊಟ್ಟವ್ರೆ. ನಮ್ ಹುಡ್ಗಿ ನನ್ ಮಕ್ಕ ನೋಡಕ್ಕೆ ಅಸಹ್ಯ ಅನ್ಬಿಟ್ಲು. ಯಾಕಂತೆ? ಏನಾಯ್ತು ಮಗ? ಅದೆಲ್ಲ ಬಾಯ್ ಬಿಟ್ಟು ಹೇಳಕ್ಕಾಗಲ್ಲ, ನೀವೇ ನೋಡಿ.
ನಿನಗೆಲ್ಲ ಬಂತು? ನನಗ್ ಗೊತ್ತಣ್ಣ ನೀವಿಂತ ಕೆಲ್ಸಕ್ಕೆಲ್ಲ ಇಳಿಯಲ್ಲ ಅಂತ. ನನ್ ಡೌಗೆ ಎಷ್ಟು ಹೇಳಿದ್ರು ಅವಳು ಅದನ್ನ ನಂಬ್ತಾನೆ ಇಲ್ಲ ಅಣ್ಣ. ಅವಳಿಗೆ ನಾನ್ ನಿಮ್ ಜೊತೆ ಇರೋದು ಇಷ್ಟಾನೇ ಇಲ್ಲ. ಇದನ್ನೇ ನಿಜ ಅನ್ಕೊಂಬಿಟ್ಟಿದ್ದಾಳೆ. ಗ್ರಾಫಿಕ್ ಕಾಲ್ ಮಾಡಿ ಹಾಕಿರೋದು ಅಂತ ಎಷ್ಟು ಹೇಳಿದ್ರು ಅವಳು ಅದನ್ನ ನಂಬ್ತಾನೆ ಇಲ್ಲ. ಅಣ್ಣ ನೀವು ಅಂದ್ರೆ ಅವಳಿಗೆ ಅಸಹ್ಯ ಆಗ್ಬಿಟ್ಟಿದೆ. ನಮ್ಮಿಬ್ರು ಮಧ್ಯೆ ಯಾರೋ ತಂದಿಡಕ್ಕೆ ಮಾಡ್ತಾವ್ರೆ. ನನಗ ಭವಾನಿ ಮೇಲೆ ಡೌಟು. ಬರ್ತೀನಣ್ಣ. ಅಣ್ಣ ಹಲೋ ಸಿಡಿ ನೋಡಿದ್ಯಾ ಗುಬ್ಬಿ? ಯಾರೋ ನೀನು? ವಾಯ್ಸ್ ಕೇಳಿದ್ರು ಗೊತ್ತಾಗ್ಲಿಲ್ವೇನೋ? LKB ನನ್ನ ಮಗನೇ. ನೀನಾ? ಹೌದು ಕಣೋ, ಗೂಬಲ್ ನನ್ನ ಮಗನೇ. ಮಾಟ ಉಲ್ಟಾ ಹೊಡ್ಸಿ ನನ್ ಎರಡೂ ಕೈಗಳನ್ನ ಲ್ಯಾಪ್ಸ್ ಮಾಡ್ಬಿಟ್ಟಿಯಲ್ಲ. ಸಾರಿ ಗುರುಗಳೇ, ನಾನ್ ಬೇಕು ಅಂತ ಮಾಡ್ಲಿಲ್ಲ. ಆದ್ರೆ ನಾನು ಬೇಕು ಅಂತಾನೆ ಮಾಡಿದ್ದೀನಲ್ಲ. ಆ ಹುಡುಗಿ ನಿನಗೆ ಲೈಫ್ ಲಾಂಗ್ ಸಿಗಲ್ಲ. ಹಂಗ ಮಾಡಿದೀನಿ, ಉಲ್ಟಾ ಅನುಭವಿಸು ನಾನ ಮಗನೇ. ಅಣ್ಣ ಯಾರಿಗಾದ್ರೂ ಮಾಟ ಮಾಡಿಸ್ಬೇಕಾ? ಆ ಮ್ಯಾನಿಕ್ವಿನಿಗೆ ಹಾಕಿ ಡ್ರೆಸ್ ಚೆನ್ನಾಗಿತ್ತಲ್ವೇನೆ? ಹೌದು ಚೆನ್ನಾಗಿತ್ತು ಕಣೆ. ಅದೆಲ್ಲ ಡಿಸ್ಪ್ಲೇಗೆ ಅಷ್ಟೇ ಕಣೆ, ನಾವೆಲ್ಲ ಹಾಕೊಂಡ್ರೆ ಚೆನ್ನಾಗಿರಲ್ಲ. ಇಲ್ಲ ಹಾಕೊಂಡ್ರು ಚೆನ್ನಾಗ್ ಕಾಣುತ್ತೆ. ನನ್ ಫ್ರೆಂಡ್ ಮೊನ್ನೆ ಹಾಕೊಂಡ್ ಬಂದಿದ್ದು. ಯಾಕೆ ಡಾರ್ಲಿಂಗ್ ಮಾತಾಡ್ಸಲ್ವಾ? ಸಿಡಿ ಎಫೆಕ್ಟಾ? ಗೊತ್ತಾಯ್ತು ತಾನೆ, ಸುಮ್ನೆ ಹೋಗು. ಇವಾಗೇನು ಬ್ರೇಕಪ್? ಹಂಗೆ ಅನ್ಕೋ. ಈ ಸತ್ಯ, ಅದಕ್ಕೂ ಮುಂಚೆ ನಂಗೊಂದು ಟ್ಯಾಟೂ ಹಾಕೊಡು. ಲವರ್ಸ್ ಗಳಲ್ಲಿ ಬ್ರೇಕಪ್ ಆಗ್ತಾ ಇದ್ರೆ ಒಂದ್ ಮಾಡೋಣ ಅನ್ನೋದನ್ನ ಬಿಟ್ಬಿಟ್ಟು ಗ್ಯಾಪಲ್ ಟ್ಯಾಟೂ ಹಾಕೊಡು ಅಂತ ಕೇಳ್ತೀಯಾ? ಎಂತ ಡಬ್ಬಾ ಫ್ರೆಂಡ್ ನೀನು? ನನ್ ಫ್ರೆಂಡ್ಸ್ ಅಲ್ಲ, ನಿನ್ ಫ್ರೆಂಡ್ಸ್ ಡಬ್ಬಗಳು. ನೋಡಿದ್ಯಲ್ಲ ಸಿಡಿಲಿ ಎಂತ ಡಬ್ಬ ಕೆಲಸ ಮಾಡಿದ್ದಾರೆ ಅಂತ. ಸಿಡಿನಲ್ಲಿ ಮಜಾ ಮಾಡಿರೋದ್ ನಮ್ ಬಾಸು, ನಮ್ಮೇಲೆ ಯಾಕೆ ಮುನ್ಸು? ಆ ಡಬ್ಬ ಬಾಸ್ ಜೊತೆ ಕ್ಲೋಸ್ ಆಗಿದ್ಯಾ? ಯಾರಿಗ್ ಗೊತ್ತು ನೀನೆಂಥ ಡಬ್ಬ ಕೆಲಸ ಮಾಡಿದ್ಯೋ? ನೋಡು ಪೂರ್ಣಿ, ಡಬ್ಬಾ ತರ ಎಲ್ಲ ಯೋಚನೆ ಮಾಡ್ಬೇಡ. ಸಿಡಿ ಲೆವೆಲ್ಗೆಲ್ಲ ನನ್ ಕೈಲಿ ಇಳಿಯಕ್ ಆಗಲ್ಲಮ್ಮ. ಮತ್ತೆ ಪೆನ್ ಡ್ರೈವಾ? ಏ ಯಾವ ಸಿಡಿ ವಿಷಯನೇ ಅಷ್ಟೊಂದ್ ಜಗಳ ಆಡ್ತಿದ್ದೀರಾ? ಇವತ್ ರಾತ್ರಿ ಮನೆಗೆ ನಿನ್ಗೊಂದ್ ಕಾಪಿ ಕೊಟ್ಟು ಕಳಿಸ್ತೀನಿ. ಆರಾಮಾಗಿ ಒಬ್ಳೆ ಕುತ್ಕೊಂಡು ನೋಡು. ಮದ್ವೆ ಆದ್ಮೇಲೆ ಎಲ್ಪಿಗ್ ಬರುತ್ತೆ. ಡಾರ್ಲಿಂಗ್ ಕೊನೆಗೂ ನಕ್ಬಿಟ್ಟ, ತಗೋ ಪಾಪ್ಕಾರ್ನ್ ತಿನ್ನು. ಡಬ್ಬ ನನ್ ಮಗನೇ. ಏಯ್ ಡಬ್ಬಾ ರೋಡಲ್ ಡಬ್ಬಾ ಟೈಮಲ್ ಡಬ್ಬಾ ಹುಡುಗಿ ಸಿಕ್ಬಿಟ್ಲು. ಡಬ್ಬಾ ಡಬ್ಬಾ ಅನ್ಕೊಂಡಂಗೆ ಡಬ್ಬಾ ಲಬ್ಬು ಆಗೋಯ್ತು. ಡಬ್ಬಾ ಅವಳು ಸಿಕ್ಕಾಗ ಡಬ್ಬಾ ಸ್ಮೈಲು ಕೊಟ್ಟಾಗ ಡಬ್ಬಾ ಎಕ್ಸ್ಚೇಂಜ್ ಆದಾಗ ಡಬ್ಬಾ ಲಬ್ಬು ಹುಡ್ದಾಗ ಮೂಡು ಡಬ್ಬಾ ಹಾಡು ಡಬ್ಬಾ ಎಲ್ಲ ಡಬ್ಬಾ. ಡಬ್ಬಾ ಸಾಂಗ್ ಡಬ್ಬಾ ಸಾಂಗ್ ಡಬ್ಬಾ ಸಾಂಗ್ ಡಬ್ಬಾ ಸಾಂಗ್. ಡಬ್ಬಾ ರೋಡಲ್ ಡಬ್ಬಾ ಟೈಮಲ್ ಡಬ್ಬಾ ಹುಡುಗಿ ಸಿಕ್ಬಿಟ್ಲು. ಡಬ್ಬಾ ಡಬ್ಬಾ ಅನ್ಕೊಂಡಂಗೆ ಡಬ್ಬಾ ಲಬ್ಬು ಆಗೋಯ್ತು. ಡಬ್ಬಾ 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 ಡಬ್ಬಾ. ಡಬ್ಬುದೊಳಗೆ ನನ್ನ ಹಾಟು ಐತೆ, ಮುಚ್ಚಳ ಹಾಕಿ ಇಟ್ಕೋ ಅದನ್ನ. ಡಬ್ಬುದ ಮೇಲೆ ಡಬ್ಬ ಇಟ್ಟು ಹತ್ತಿ ನೋಡು ನನ್ನನ್ನ. ಡಬ್ಬ ಡಬ್ಬ ಅನ್ಕೊಂಡೇನೆ ಇಷ್ಟ ಪಡ್ತ್ಯಾ ಒಂದಿನ. ನಾ ಡಬ್ಬ ನಿನ್ ಡಬ್ಬ ಡಬ್ಬಾ ರೋಡಲ್ ಡಬ್ಬಾ ಟೈಮಲ್ ಡಬ್ಬಾ ಹುಡುಗಿ ಸಿಕ್ಬಿಟ್ಲು. ಡಬ್ಬಾ ಡಬ್ಬಾ ಅನ್ಕೊಂಡಂಗೆ ಡಬ್ಬಾ ಲಬ್ಬು ಆಗೋಯ್ತು. ಡಬ್ಬಾ 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 ಡಬ್ಬಾ.
ಸಂಬಾಳಲ್ಲ ನಿಂಡಬ್ಬುದ್ ಮೇಲೆ ನನ್ ಪ್ರಾಣ ಐತೆ ಬ್ಯಾಡ ಅಂದ್ರು ಬಿಟ್ಟೋಗಲ್ಲ ಕಲರ್ ಕಲರ್ ಡಬ್ಬ ಕಂಡ ಬಿಟ್ಟು ಪಕ್ಕ ನನ್ನ ಹಳೆ ಡಬ್ಬ ಅಂತ ಹೇಳಿ ಚೆಂಡು ಮಟ್ಟ ಒಂದಿನ ಈ ಡಬ್ಬ ಇರೋ ತನಕ ನೀನೇನೆ ನನ್ ಡಬ್ಬ ನಾನು ನೀನು ಸೇರ್ಕೊಂಡ್ರೇನೆ ಆಗೋದೊಂದು ಸಾಂಗ್ ಡಬ್ಬ ಸಾಂಗ್ ಡಬ್ಬ ಸಾಂಗ್ ಡಬ್ಬ ಸಾಂಗ್ ಡಬ್ಬ ಸಾಂಗ್ ಏ ಡಬ್ಬ ರೋಳ್ ಡಬ್ಬ ಟೈಮಲ್ ಡಬ್ಬ ಹುಡುಗಿ ಸಿಬಿಟ್ಲು ಡಬ್ಬ ಡಬ್ಬ ಅನ್ಕೊಂಡ್ ನಂಗೆ ಡಬ್ಬ ಲವ್ ಆಗೋಯ್ತು ಏ ನಾನು ಡಬ್ಬ ನೀನು ಡಬ್ಬ ಹಾಡ್ದೋನ್ ಡಬ್ಬ ಕೇಳ್ದೋನ್ ಡಬ್ಬ ಬರ್ದೋನ್ ಡಬ್ಬ ನೋಡ್ದೋನ್ ಡಬ್ಬ ಮಾಡ್ದೋನ್ ಡಬ್ಬ ಎಲ್ಲ ಡಬ್ಬ ಡಬ್ಬ ಸಾಂಗುರು ಅಪ್ಪ ತಂದೆ ನೀನ್ ಇನ್ನೊಂದ್ಸರಿ ಇಲ್ಲಿ ಬರ್ಬೇಕಾದ್ರೆ ಒಂದ್ ಕೇಸ್ ಎಣ್ಣೆ ತಗೊಂಬ. ದಿನ ಇಲ್ಲಿ ಬರೋದು ಗಂಟ್ಲು ಮಟ್ಟ ಕುಡಿಯೋದು ಏನಪ್ಪ ಕಿಸ್ತಿದ್ಯಾ ನೀನು? ಏಯ್ ನನ್ ಟೆನ್ಷನ್ ನನಗೆ, ನಿನ್ಗೆ ಬಾಟ್ಲು ಖಾಲಿ ಆಗಿರೋ ಟೆನ್ಷನಾ? ಎಷ್ಟ್ ಬೇಕು ಕೇಳೋ, ನಾನ್ ತಂದು ಕೊಡ್ತೀನಿ. ಲೇ ಏನ್ಲ ಟೆನ್ಷನ್ ನಿನಗೆ? ಅದೇನೋ ದೊಡ್ಡದಾಗ ದಬಾಕ್ತೀನಿ ಎಂದೆ, ನಿನ್ ಕೈಲಿ ಏನು ಕಿಸ್ಸಾಕಿಲ್ಲ. ಹಾ ಏನ್ ಮಾಡ್ಲಿ, ಏನ್ ಮಾಡಕ್ ಹೋದ್ರು ಉಲ್ಟಾ ಹೊಡಿತೈತೆ. ಯಾಕೋ ನನ್ ಟೈಮೇ ಸರಿ ಇಲ್ಲ. ನಿನ್ ತಂಗಿ ಸೆಂಟಿಮೆಂಟ್ ಒಂದಿಲ್ಲ ಅಂದಿದ್ರೆ ಆ ಸತ್ಯನ ಇಷ್ಟೊತ್ಗೆ ಎತ್ತು ಬಿಡ್ತಾ ಇದ್ದೆ. ಏನು ಎತ್ ಬಿಡು ಅಂದೆ. ನಿನ್ ತಂಗಿ ಗೊತ್ತಾಗೋದ್ರೆ ಅವನಿಗೆ ಹೆಣ ಯಾರ ಕೈಗೂ ಸಿಗದೆ ಇರಂಗ್ ನೋಡ್ಕೋ. ಎಲ್ಲೋ ಓಡೋದಾ ಅಂತ ಹೇಳ್ತೀನಿ. ಸ್ವಲ್ಪ ದಿನ ಅಳ್ತಾಳೆ, ಊಟ ಬಿಡ್ತಾಳೆ, ಆಮೇಲೆ ಮರಿತಾಳೆ. ಮರಿಲಿಲ್ಲ ಅಂದ್ರೆ ನೀನೇ ಅವಳನ್ನ ಮರ್ತು ಬಿಡು. ಏಯ್ ನಿನ್ ತಂಗಿನ ತುಂಬಾ ಡೀಪಾಗಿ ಲವ್ ಮಾಡ್ಬಿಟ್ಟಿದ್ದೀನಿ ಮಗ. ಅಷ್ಟು ಬೇಗ ಮರೆಯಕ್ಕಾಗಲ್ಲ. ಆ ನನ್ನ ಮಗ ಸತ್ಯನ ಲ್ಯಾಂಡ್ ಡೀಲ್ ಅಂತ ಕರ್ಸ್ಬಿಟ್ಟು ಅವನ್ನ ಅಲ್ಲೇ ಎತ್ಬಿಡ್ತೀನ. ಅವನಲ್ಲೇ ಎತ್ಬಿಡ್ತೀನಿ. ಬ್ಯೂಟಿಗೆ ಯಾವ್ದನ್ನ ಎಲ್ಲ ಹಾಕ್ಬೇಕು? ಯಾವ್ದಾದ್ರೂ ಪರವಾಗಿಲ್ಲ. ಅಕ್ಕಿ ಮೊಟ್ಟೆ ಇಡೋದ್ ಹಾಕ್ಲಾ? ಬೇಡ ಬೇಡ. ಮಾಡಿ ಸತ್ಯ ಎಲ್ಲಿ? ಗುಬ್ಬಿ ಹುಡುಗರು ಬಂದು ಕರ್ಕೊಂಡೋದ್ರು. ಯಾಕೆ? ಯಾಕೆ ಪೂರ್ಣಿ, ಏನಾಯ್ತು? ಯಾಕೆ ಕಳ್ತಿದ್ಯಾ? ಏನಾಯ್ತು ಅಂತ ಹೇಳಿದ್ರೆ ತಾನೇ ಗೊತ್ತಾಗೋದು. ನಮ್ಮ ಅಣ್ಣನು ಗುಬ್ಬಿನು ಸತ್ಯನ್ ಸಾಯಿಸೋಕ್ ಪ್ಲಾನ್ ಮಾಡಿದ್ದಾರೆ. ಅವನಿಗೆ ಹೇಳ್ಬೇಕು ಅಂತ ಕಾಲ್ ಮಾಡ್ದೆ, ಬಟ್ ಅವ್ನ ಮೊಬೈಲ್ ನಾಟ್ ರೀಚಬಲ್ ಬರ್ತಾ ಇದೆ. ನೀನೇನ್ ಭಯ ಪಡಬೇಡ ಪೂರ್ಣಿ, ನಮ್ ಸತ್ಯನ್ ಎತ್ತದ ಅಷ್ಟೊಂದು ಈಸಿ ಏನಲ್ಲ. ಅವರು ಅವನನ್ನ ಪ್ಲಾನ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ನನಗೆ ತುಂಬಾ ಭಯ ಆಗ್ತಿದೆ. ಒಂದ್ ನಿಮಿಷ ಇರು, ನಾನು ಫೋನ್ ಟ್ರೈ ಮಾಡ್ತೀನಿ. ರಿಂಗ್ ಆಗ್ತಾ ಇದೆ, ತಗೋ. ಸತ್ಯ ಸತ್ಯ, ನಮ್ಮ ಅಣ್ಣನು ಗುಬ್ಬಿನು ನಿನ್ನ ಸಾಯಿಸೋಕ್ ಪ್ಲಾನ್ ಮಾಡಿದ್ದಾರೆ. ನೀನ್ ಆ ಗುಬ್ಬಿ ಜೊತೆ ಮಾತ್ರ ಹೋಗ್ಬೇಡ. ಸರಿ, ನಾನು ನೋಡ್ಕೋತೀನಿ ನೋಡು. ಅಣ್ಣ, ಏನಣ್ಣ
ಗಿಣಿ ತರ ಸಾಕಿ ತಂಗಿನ ಗಿಡಗನ್ ಕೈಲಿ ಕೊಟ್ಬಿಟ್ಟು ನೆಮ್ಮದಿಯಾಗಿ ಉಂಟಿದೀಯಲ್ಲಣ್ಣ. ಲೇ, ನನ್ನ ನೀನ್ ಸಿಟಿ ಗುಬಾಲ್ ಅನ್ಕಂಡಿಯನ್ಲ? ಹಳ್ಳಿ ಹೈದ ಕಂಡ್ಲಾ? ನನ್ ತಂಗಿನ ನಾನು ಗುಬ್ಬಿ ಕೊಡ್ತೀನ. ಅವಳಿಗೋಸ್ಕರ ಇಬ್ರು ಹೊಡೆದಾಡ್ಕೊಂಡು ಒಬ್ಬ ಸತ್ತು ಒಬ್ಬ ಅಂದರಾದ್ರೆ ನನ್ ತಂಗಿ ಸೇಫ್. ಲೇ, ತಲೆ ಇಲ್ದರೋನೆ ಹೋಗ್ ತಲೆ ಮಾಂಸ ತಗೊಂಬರ್ಲಾ? ಆಯ್ತಣ್ಣ. ನಂಗೆ ಹೇಳಕ್ ಬಂದ್ಬಿಟ್ಟ. ಅಣ್ಣ, ಒಂದ್ ನಿಮಿಷ ಗಾಡಿ ನಿಲ್ಸ್ತೀರಾ? ಸುಸು ಬರ್ತಾ ಇದೆ. ಗಾಡಿ ನಿಲ್ಸ. ಒಂದೇ ಒಂದ್ ನಿಮಿಷ ಬಂದ್ಬಿಡ್ತೀನಿ. ತಮ್ಮ ಅನ್ಕೊಂಡು ಹಿಂದೆಯಿಂದಾನೆ ಹಾಕ್ಬಿಟ್ಟಲ್ಲೋ. ನಿನಗ್ ನನ್ ಡಾರ್ಲಿಂಗೇ ಬೇಕಿತ್ತಾ? ಈಗ ಹೋಗು, ಅದ ಹೆಂಗ್ ಹೋಗ್ತೇವೆ ನಾನು ನೋಡ್ತೀನಿ. ಅಣ್ಣ, ಅವ್ರ ಅಣ್ಣಂಗೆ ಹೋಗಿ ಹೇಳು ಅವ್ರ ತಂಗಿನ ನಾನು ಎತ್ತಾಕೊಂಡು ಹೋಗ್ತಾ ಇದ್ದೀನಿ ಅಂತ. ಬರ್ಲಾ? ಸತ್ಯ, ನಿನ್ಗೇನೂ ಆಗಿಲ್ಲ ತಾನೆ? ಬಾ 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 ಬಾ, ಬೇಗ ಹತ್ತು. ಏನ ಗುರಾಯಿಸ್ತಾ ಇದೀಯಾ? ಹೆಂಗಿದೆ ಮೈಗೆ? ನಾನೇ ನಿನ್ನ ಹೆಂಡತಿನ ರೇಪ್ ಮಾಡಕ್ ಬಂದಿದ್ದ. ಅಯ್ಯ ನೀನ ಏನಂದೆ? ಹಲೋ
ಹಲೋ ಕಂಟ್ರೋಲ್ ರೂಮ್, ನಾನು ಬೈರೇಗೌಡ 401. ನಮ್ ವ್ಯಾನ್ ಆಕ್ಸಿಡೆಂಟ್ ಆಗಿ ಹೋಗಿದೆ. ಕೈದಿಗಳೆಲ್ಲ ತಪ್ಪಿಸ್ಕೊಂಡು ಹೋಗ್ತಿದ್ದಾರೆ. ಆಕ್ಸಿಡೆಂಟ್ ಆಗಿರೋದು ರೈಲ್ವೆ ಪ್ಯಾರಲಲ್ ರೋಡ್ ಅಲ್ಲಿ. ಗುರು ಅಲ್ಲಿವರೆಗೂ ಟ್ಯಾಪ್ ಕೊಡು ಗುರು. ಟ್ಯಾಪ್ ಕೊಡು ಗುರು. ಎತ್ತ ಗಾಡಿ ಬನ್ರಿ ಎಲ್ಲ ಈ ಕಡೆ ಸೈಡ್ಗೆ ಸೈಡ್ ಬನ್ರಿ. ಹಿಂದಬ್ರೆ ಹೇಳಿಲ್ಲ ಹೋಗಿ ಹೋಗಿಂದ. ದೂರೋಗಿ. ವಿಶ್ವಭಾರತಿ ಕ್ಯಾಂಪಸ್ನಲ್ಲಿ ನಡೆದ ಅತ್ಯಾಚಾರಕ್ಕೆ ಸಂಬಂಧಿಸಿದ ಆರೋಪಿಗಳಿಗೆ ಇಂದು ನ್ಯಾಯಾಲಯ ಗಲ್ಲು ಶಿಕ್ಷೆ ವಿಧಿಸಿದ್ದು, ಪೊಲೀಸ್ನವರ ಅಜಾಗರೂಕತೆಯಿಂದ ಅವರನ್ನು ಕರೆದೊಯ್ಯುತ್ತಿದ್ದ ವಾಹನ ಅಪಘಾತಕ್ಕೀಡಾಗಿ ಖೈದಿಗಳು ಪರಾರಿಯಾಗಿದ್ದು, ಪೊಲೀಸ್ನವರ ಮುಖಕ್ಕೆ ಮಸಿ ಬಳಿದಂತಾಗಿದೆ. ಗುಡ್ ಆಫ್ಟರ್ನೂನ್ ಸರ್. ನಿಮ್ ಗುಡ್ ಆಫ್ಟರ್ನೂನು ಗುಡ್ ಮಾರ್ನಿಂಗ್ ನನಗೆ ಬೇಡ. ಎಲ್ರಿ ಖೈದಿಗಳು? ಎಲ್ಲಾ ಟಿವಿ ಚಾನೆಲ್ಸ್ ಅಲ್ಲಿ ಬ್ರೇಕಿಂಗ್ ನ್ಯೂಸ್ ಹಾಕೊಂಡು ನೋಡಿತಾ ಇದ್ದಾರೆ. ಏನಾ ಸರ್ ಮಾಡ್ಲಿ ಅವ್ರಿಗೆ? ಸಾರಿ ಸರ್, ನಮ್ಮ ವೆಹಿಕಲ್ ಆಕ್ಸಿಡೆಂಟ್ ಆಗೋಯ್ತು. ಅವ್ರು ಎಸ್ಕೇಪ್ ಆಗಿದ್ದಾರೆ. ನಾವು ರೇ ಭಗತ್, ನಿಮ್ ಎಕ್ಸ್ಪ್ಲನೇಷನ್ ನನ್ಗೆ ಬೇಡ. ಅವ್ರು ಹೇಗೆ ಎಸ್ಕೇಪ್ ಆದ್ರು ಅನ್ನೋ ಕತೆ ನನ್ಗೆ ಬೇಕಾಗಿಲ್ಲ. ಅವ್ರನ್ನ ಹಿಡಿಯಕ್ಕೆ ಏನ್ ಆಕ್ಷನ್ ತಗೊಳ್ತಾ ಇದ್ರಿ ಅದನ್ನ ಹೇಳ್ರಿ. ಸರ್, ಅವ್ರು ಯಾವ ಕಡೆ ಹೋದ್ರು ಅಂತ ನಮಗೆ ಡೆಫಿನೆಟ್ ಇನ್ಫಾರ್ಮೇಶನ್ ಇದೆ. ಅವ್ರು ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳಕ್ ಆಗಲ್ಲ ಸರ್. ಯು ವಿಲ್ ಕ್ಯಾಚ್ ದೆಮ್, ಡೋಂಟ್ ವರಿ ಸರ್. ನಿಮ್ ಡೈಲಾಗ್ ಎಲ್ಲ ನನ್ಗೆ ಬೇಡ್ರಿ. ಇನ್ 24 ಗಂಟೆ ಒಳಗಡೆ ಎಲ್ಲ ನ್ಯೂಸ್ ಚಾನೆಲ್ಸ್ ಅಲ್ಲಿ ಎಸ್ಕೇಪ್ ಆಗಿರೋರು ಅರೆಸ್ಟ್ ಆಗಿದ್ದಾರೆ ಅನ್ನೋ ಬ್ರೇಕಿಂಗ್ ನ್ಯೂಸ್ ಬರಬೇಕು. ಅದಕ್ಕೆ ಏನ್ ಮಾಡ್ತಿರೋ ಮಾಡಿ. ಡೂ ವಾಟ್ ಐ ಸೇ ಇಮಿಡಿಯೇಟ್ಲಿ. ಎಸ್ ಸರ್. ಮಾಡ್ರಿ. ಏನಂತ ಸರ್? ಹೋಮ್ ಮಿನಿಸ್ಟ್ರು ಬಾಯಿಗೆ ಬಂದು ಬೈತಾ ಇದ್ದಾರೆ. ಯು ಮಸ್ಟ್ ಕ್ಯಾಚ್ ದೆಮ್. ಹೇಯ್, ಯಾರು ನೀವು? ನಿಮ್ಮ ಮನೆ ದೇವ್ರು ಅನ್ಕೋ. Hey! Hey! Fast go! Left go! ಟೈರ್ ಚೇಂಜ್ ಮಾಡೋ. ಬೇಗ ಬಾ. ಸತ್ಯ, ಸತ್ಯ, ಸತ್ಯ.
ನಂಗಾಗ್ತಾ ಇಲ್ಲ ಸತ್ಯ. ಒಂದ್ ಸ್ವಲ್ಪ ದೂರ ಪುಣಿ ಬಾ. ಆಗ್ತಾ ಇಲ್ಲ ಸತ್ಯ. ನನ್ ಮಕ್ಳು ನಿನ್ನ ಹಾಳು ಮಾಡ್ಬಿಡ್ತಾರೆ. ಹೋಗು ಇಲ್ಲ ಹೋಗು ಪುಣಿ. ಹೋಗು. ಸ್ಟಾಪ್ ಸ್ಟಾಪ್, ಹಿಂದಕ್ಕೆ ಬನ್ನಿ. ಲೆಫ್ಟ್ ತಗೊಳ್ಳಿ, ಲೆಫ್ಟ್ ತಗೊಳ್ಳಿ. ಹಾ, ಟೇಕ್ ಎ ಲೆಫ್ಟ್. This way. Yes, sir. ವೇಳೆ ಮೋಡ ಕವಿದು ಮಳೆ ಬಂದಾಯ್ತು. ನಾನು ನೀನು ಸೇರೋ ವೇಳೆ ಯಾರೋ ಬಂದು ತಡೆದಂಗಾಯ್ತು. ಜೊತೆ ನೀನು ಇಲ್ಲಿ ಇರದೆ ನನ್ನ ನೆರಳೆ ನನ್ನ ಮರೆತಂತಿದೆ. ನೀನಿರುವ ಸುಳಿವು ಸಿಗದೆ ನಾ ಸುಳಿಗೆ ಸಿಕ್ಕಿದಂತಾಗಿದೆ. ಮಾರಿಯೇ ಯೋ ವಿಧಿಯೇ ಈ ದಾರಿಗೆಂದಿ
ನನಗೆ ಒಪ್ಪಿನ
ಡೋಂಟ್ ಮೂವ್. ಇದೇನು ಸರ್ ಎಲ್ಲರನ್ನು ಶೂಟ್ ಮಾಡ್ಬಿಟ್ರಿ? ಹೋಮ್ ಮಿನಿಸ್ಟರ್ಗೆ ಏನು ಆನ್ಸರ್ ಮಾಡ್ತೀರಾ? ಏನೋ ಒಂದು ಮಾಡೋಣ ಬಿಡ್ರಿ. ಶೂಟ್ ಮಾಡಿದ್ದಕ್ಕೆಲ್ಲ ರೀಸನ್ ಕೊಡ್ತಾ ಹೋದರೆ ಪೊಲೀಸ್ನವ್ರು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಈ ರೇಪಿಸ್ಟ್ಗಳನ್ನ ಜೀವಂತವಾಗಿ ಹಿಡ್ಕೊಂಡೋಗಿ ನಾವು ಮೆಡಲ್ ತಗೊಳ್ಳೋದು ಅಷ್ಟರಲ್ಲೇ ಇದೆ. ಈ ನನ್ನ ಮಕ್ಕಳನ್ನ ಜೈಲಲ್ಲಿ ಸಾಕೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಕ್ರೈಮ್ ಪ್ರೂವ್ ಆಗ್ತಾ ಇದ್ದಾಗ ಸುಟ್ಟು ಹಾಕ್ಬಿಡ್ಬೇಕು, ಆಗಲೇ ಇಂಥವ್ರಿಗೆ ಭಯ ಬರೋದು. ಈ ಬಾಡಿಗಳನ್ನೆಲ್ಲ ಏನು ಮಾಡೋದು ಸರ್? ಕಲ್ಲಲ್ಲಿ ಕಟ್ ನೀರಲ್ಲಿ ಬಿಸಾಕ್ರಿ. ಸಮಾಜಕ್ಕಂತೂ ಇವರಿಂದ ಏನೂ ಉಪಯೋಗ ಇಲ್ಲ. ಅಟ್ಲೀಸ್ಟ್ ಮೊಸಳೆ ಮೀನಿಗಾದರೂ ಆಹಾರ ಆಗಲಿ. ಲೈಫಲ್ಲಿ ಫಸ್ಟ್ ಟೈಮ್ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಖುಷಿಯಾಗಿದ್ದೀನಿ. ಬೇಗ ಕೆಲಸ ಮುಗಿಸಿ. ಸರ್ ನಮ್ದೇನು ತಪ್ಪಿಲ್ಲ ಸರ್, ನಾವು ಹೋಗ್ಬೋದಾ? ಹೇಗ್ರಿ ಹೋಗ್ತೀರಾ? ಇನ್ನು ಹೆಲಿಕಾಪ್ಟರ್ ಬರುತ್ತೆ ಕರ್ಕೊಂಡೋಗೋದಕ್ಕೆ. ಇದು ಕಾಡು, ದಾರಿ ನಾವು ಹುಡ್ಕೋಬೇಕು. ಹಾಂ ಹೌದು, ಇವ್ರಗಳ ಕೈಗೆ ನೀವೇ ಹಾಕ್ರಿ ಸಿಕ್ಕಾಕೊಂಡ್ರಿ. ಅದೊಂದು ದೊಡ್ಡ ಕತೆ ಸರ್. ನನ್ನ ಹತ್ರ ಟ್ಯಾಟೂ ಹಾಕಿಸ್ಕೊಳಕ್ ಬಂದ್ಬಿಟ್ಟು ನಾನು ಲವ್ ಮಾಡ್ತೀನಿ ಅಂತ. ಅಯ್ಯ, ನಾನ್ ನಿನ್ನ ಲವ್ ಮಾಡಿದ್ನಾ? ನೀನೇ ತಾನೇ ನಾನು ಹಿಂದೆ ಬಿದ್ದಿದ್ದು. ಇಲ್ಲ ಸರ್, ನಾನೇ ಇವಳಿಂದ ಲವ್ ಮಾಡ್ತೀನಿ ಅಂತ ಹೋದೆ. ಅದು ಗಣೇಶನ್ ಬರ್ದೆ ಸುಳ್ಳು ಬರೆಯಕ್ ಇಂಕಿಲ್ಲ ಅಂತ ಸುಳ್ಳು ಹೇಳಿ ಮನೆಗೆ ಕಳ್ಸ್ಬಿಟ್ಟು ನಾಳೆ ಬಾ ಅಂತ ಹೇಳಿದೆ. ಅದಾದ್ಮೇಲೆ ಲವ್, ಆಕ್ಷನ್ನು, ಸೆಂಟಿಮೆಂಟು ಇದೆಲ್ಲ ಆಗಿ ಇಲ್ಲಿಗೆ ಬಂದು ನಿಂತಿದೆ ಸರ್. ಏನೋ ನೀವು ದಯೆ ತೋರಿ ನಮ್ಮನ್ನ ಊರಿಗೆ ಬಿಟ್ಬಿಟ್ರೆ ನಮ್ಮ ಮಕ್ಳು ನಾಮಕರಣಕ್ಕೆ ನಿಮ್ಮನ್ನ ಮಿಸ್ ಮಾಡ್ದಂಗೆ ಕರಿತೀವಿ ಸರ್. ನಮ್ಮ ಅಣ್ಣನ್ ಕರಿಯಲ್ವಾ? ಆಯ್ತಾಯ್ತು, ಆ ಡಬ್ಬ ನನ್ನ ಮಗ ನಿಮ್ಮ ಅಣ್ಣನೂ ಕರಿತೀನಿ. ಡಬ್ಬ ನಮ್ಮ ಅಣ್ಣ ಅಲ್ಲ, ನೀನು. ಏನೋ ನಾನ್ ಡಬ್ಬನ? ಹೋಗಲೇ. ನಿನ್ನ ಮೊನ್ನೆವರೆಗೂ ನಾ ಲೂಸ್ ಆಗಿದ್ದೆ, ನಿನ್ನ ಕಂಡ ಮ್ಯಾಲೆ ಟೈಟ್ ಆದಂಗೈದೆ, ಲೈಟ್ ಆಗಿಲ್ಲವಾಗೈತೆ. ಓ ಡಾರ್ಲಿಂಗ್ ಡಾರ್ಲಿಂಗ್ ನೀ ಬಾಬಾ ಡಾರ್ಲಿಂಗ್, ಓ ಡಾರ್ಲಿಂಗ್ ಡಾರ್ಲಿಂಗ್ ನೀ ನನ್ನ ಡಾರ್ಲಿಂಗ್. ಓ 4ನೇ ಕ್ರಾಸಲ್ 3ನೇ ಮ್ಯಾನಲ್ 5ನೇ ಬಿಲ್ಡಿಂಗ್ ಅವಳದು. ಈವ್ನಿಂಗ್ ಟೈಮ್ ಮ್ಯಾಚಿಂಗ್ ಡ್ರೆಸ್ ಅಲ್ಲಿ ವಾಕಿಂಗ್ ಬರ್ತಾ ಇದ್ಲು. ಓ 4ನೇ ಕ್ರಾಸಲ್ 3ನೇ ಮ್ಯಾನಲ್ 5ನೇ ಬಿಲ್ಡಿಂಗ್ ಅವಳದು. ಈವ್ನಿಂಗ್ ಟೈಮ್ ಅಲ್ಲಿ ಮ್ಯಾಚಿಂಗ್ ಡ್ರೆಸ್ ಅಲ್ಲಿ ವಾಕಿಂಗ್ ಬರ್ತಾ ಇದ್ಲು. ಅವಳು ಸ್ಮೈಲು ಕೊಟ್ರೆ ಸಾಕು, ಅಯ್ಯೋ ದೃಶ್ಯ ತೆಗಿಬೇಕು. ನಾವು ಬಿಡಿ ಮಕ್ಕಳಿಗೆ ಇಷ್ಟು ಇದ್ರೆ ಸಾಕು ಮ್ಯಾರೇಜ್ ಮಾಡ್ಕೊಳ್ಳಕ್ಕೆ. ಓ ಡಾರ್ಲಿಂಗ್ ಡಾರ್ಲಿಂಗ್ ನೀ ಬಾಬಾ ಡಾರ್ಲಿಂಗ್, ಓ ಡಾರ್ಲಿಂಗ್ ಡಾರ್ಲಿಂಗ್ ನೀ ನನ್ನ ಡಾರ್ಲಿಂಗ್. आजा मेरे प्यारे, आजा
yummy. Oh darling, darling, Jibaba darling. Oh darling, darling, Ninanna darling, darling. Oh ನಾಲ್ಕನೇ ಕ್ರಾಸಲ್ ಮೂರನೇ ಮ್ಯಾನಲ್ ಐದನೇ ಬಿಲ್ಡಿಂಗ್ ಅವಳದು ಈವ್ನಿಂಗ್ ಟೈಮಲ್ ಮ್ಯಾಚಿಂಗ್ ಡ್ರೆಸ್ ಅಲ್ಲಿ ವಾಕಿಂಗ್ ಬರ್ತಾ ಇದ್ಲು